ನಮಸ್ಕಾರ ಸ್ನೇಹಿತರೆ ಆ ಗ್ರೂಪ್ ಬಿ ಎಕ್ಸಾಮ್ಸ್ ಏನಿದೆ ಕೆಪಿಎಸ್ಸಿ ಎಕ್ಸಾಮ್ಸ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗಳಿಗೆ ಸಂಬಂಧಪಟ್ಟಂತೆ ಸ್ಪೆಸಿಫಿಕ್ ಪೇಪರ್ ಎರಡನೇ ಪೇಪರ್ ಅಲ್ಲಿ ನಿಮಗೆ ಆ ಒಂದಷ್ಟು ಸಿಲೆಬಸ್ ಇದೆ. ಸೊ ಯಾವ್ದು ಸರ್ ಗ್ರೂಪ್ ಬಿ ಯಾವ ಕಾಲ ಆಗಿತ್ತು ಸರ್? ಕಾಲ ಆಗಿದೆ. ಓಕೆ. ಆ ಗ್ರೂಪ್ ಬಿ ಲಿ ನಿಮ್ಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಲ್ಲಿದೆ. ಕಾರ್ಖಾನೆ ಆಗಿರ್ಬೋದು, ಆ ಮತ್ತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಭೂ ದಾಖಲೆ ಇಲಾಖೆ, ಕೈಗಾರಿಕಾ, ಇದರಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ, ಇದು ಹೈದರಾಬಾದ್ ಕರ್ನಾಟಕ. ಓಕೆ. ಹಾಗೆ ನಿಮಗೆ ನಾನ್ ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ಹಿಂದುಳಿದ ವರ್ಗಗಳ ಇಲಾಖೆಗಳಿದೆ. ಇದರಲ್ಲಿ ನಿಮಗೆ ಪೇಪರ್ 1 ಜಿಕೆ ಪೇಪರ್, ಪೇಪರ್ 2 ಬಂದು ನಿಮಗೆ ಬೇರೆ ಸಿಲೆಬಸ್ ಇದೆ. ಸೊ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನ ಪೇಪರ್ 2 ಸಿಲೆಬಸ್ ಅಲ್ಲಿ ನಿಮ್ಗೆ ಗೊತ್ತಿದೆ ಈ ಸಿಲೆಬಸ್ ಇದೆ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರ ಸರ್ ಮಾಡಿ 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 ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಯಾವಾಗ ಸ್ಟಾರ್ಟ್? ಮೇಲ್ ಅಂತೂ ತುಂಬಾ ಬರ್ತಾನೆ ಇದೆ. ಸೊ ಎಲ್ಲದಕ್ಕೂ ರಿಪ್ಲೈ ಮಾಡಕ್ ಆಗ್ತಾ ಇಲ್ಲ. ಒಂದಷ್ಟಕ್ಕೆ ರಿಪ್ಲೈ ಮಾಡಿದೀವಿ ಕೂಡ. ಸೊ ಹಾಗಾಗಿ ನಾನೇನ್ ಮಾಡಿದೀನಿ, ಇದು ಇನ್ನು ನಿಮ್ಗೆ ಅಪ್ಲೈ ಮಾಡಕ್ಕೇನೆ ನಿಮ್ಗೆ ಆಕ್ಟಿವ್ ಆಗಿಲ್ಲ ಲಿಂಕ್. ಸೊ ಅಪ್ಲಿಕೇಶನ್ ಬರ್ಬೇಕು, ಆಗ್ಬೇಕು, ಎಕ್ಸಾಮ್ ತುಂಬಾ ಟೈಮ್ ಇದೆ. ಬಟ್ ಬೇಗ ಮುಗಿಸ್ಕೊಳ್ಳೋಣ. ಸೊ ಹಾಗಾಗಿ ನಿಮ್ಮ ಒಂದು ಒತ್ತಡದ ಮೇಲೆ ನಾನು ಮೊದಲನೇ ವಿಡಿಯೋ ಬೇಗ ಮಾಡ್ತಾ ಇದ್ದೀನಿ. ಸಿ ಇಲ್ಲಿ ನಿಮ್ಗೆ ಗೊತ್ತಿದೆ ಏನೇನಿದೆ ಇದು. ಬ್ಯಾಕ್ವರ್ಡ್ ಕ್ಲಾಸ್ ಆಫ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ರಿಸರ್ವೇಶನ್ ಇನ್ ಇಂಡಿಯಾ, ರಿಸರ್ವೇಶನ್ ಇನ್ ಕರ್ನಾಟಕ, ಮತ್ತೆ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಬಗ್ಗೆ, ಹಾಗೆ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ತಿಳ್ಕೋಬೇಕು. ಓಕೆ, ಅಂದ್ರೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಬಗ್ಗೆ ತಿಳ್ಕೋಬೇಕು. SC ST OBC ಆಕ್ಟ್ ಬಗ್ಗೆ ಇದೆ. ಓಕೆ, ಒಂದಷ್ಟು ರೂಲ್ಸ್ ಮತ್ತೆ ಕಾಯ್ದೆ, ಕರ್ನಾಟಕ SC ST OBC ರೂಲ್ಸ್ ಮತ್ತೆ ಕಾಯ್ದೆ ಬಗ್ಗೆ ಇದೆ. ಕ್ರಿಮಿಲೇಯರ್ ಕಾನ್ಸೆಪ್ಟ್ಸ್ ಬಗ್ಗೆ ಇದೆ. ಓಕೆ, ಹಾಗೆ ನಿಮಗೆ ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ರಿಸರ್ವೇಶನ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಸಪರೇಟ್ ಕೊಟ್ಟಿದ್ದಾನೆ. ಇದನ್ನ ಡೀಟೇಲ್ ಆಗಿ ಮಾಡ್ಬೇಕಾಗುತ್ತೆ, ಡೀಟೇಲ್ ಆಗಿ ಓದ್ಬೇಕು EWS ನ. ಅದು ಒಂದಷ್ಟು ಜಡ್ಜ್ಮೆಂಟ್ ಗಳಿವೆ, ಒಂದಷ್ಟು ಅದರದ್ದು ಬ್ಯಾಕ್ ಗ್ರೌಂಡ್ಸ್ ಗಳನ್ನ ಓದ್ಬೇಕಾಗತ್ತೆ, ಎಲಿಜಿಬಿಲಿಟಿಗಳನ್ನ ಓದ್ಬೇಕಾಗತ್ತೆ. ಸೊ ಇಂಪಾರ್ಟೆಂಟ್ ಇದೆಲ್ಲ. ಮತ್ತೆ ಒಂದಷ್ಟು ಡಿಪಾರ್ಟ್ಮೆಂಟ್ಸ್ ಗಳು ಮತ್ತೆ ಒಂದಷ್ಟು ಪ್ರೋಗ್ರಾಮ್ಸ್ ಗಳು ಇಲ್ಲಿ ನಮಗೆ ಕೊಟ್ಟಿದ್ದಾನೆ. ಹಾಸ್ಟೆಲ್, ಟ್ರೈನಿಂಗ್ ಸ್ಕೀಮ್ಸ್, ಡೆವಲಪ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ಇವೆಲ್ಲ ನಾವು ಓದ್ಬೇಕಾಗತ್ತೆ. ಸೊ ಫಸ್ಟ್ ನಾವು ಬೇಸಿಕ್ ಏನ್ ಓದ್ಬೇಕು? ರಿಸರ್ವೇಶನ್ ಓದ್ಬೇಕು. ಸೊ ರಿಸರ್ವೇಶನ್ ಆಫ್ ಇನ್ ಇಂಡಿಯಾ ಮತ್ತೆ ಕರ್ನಾಟಕ ಎರಡನ್ನೂ ಕೂಡ, ಕರ್ನಾಟಕ ಮತ್ತು ಇಂಡಿಯಾ ಎರಡೂ ಕೂಡ ಓದ್ಬೇಕಾಗತ್ತೆ. ಎರಡು ಒಟ್ಟಿಗೆ ಓದಿದ್ರೆ ನಿಮ್ಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ರಿಸರ್ವೇಶನ್ ಇನ್ ಕರ್ನಾಟಕ, ಓಕೆ, ಮತ್ತು ಭಾರತ, ಇದನ್ನ ಡೀಟೇಲ್ ಆಗಿ ಬೇಸಿಕ್ಸ್ ವಿತ್ ಅದರ ಹಿಸ್ಟ್ರಿ ಏನೋ, ನಮ್ಮ ಒಂದಷ್ಟು ಸಮಿತಿಗಳೇನು, ಇದನ್ನ ಇವತ್ತು ನಾವು ಸ್ಟಡಿ ಮಾಡೋಣ. ಇನ್ನು ಮಿಕ್ಕಿದ್ದು ನಾನು EWS ಇದೆಯಲ್ಲ, EWS ನಾವು ನಿಧಾನಕ್ಕೆ ಓದ್ಬೇಕಾಗತ್ತೆ. ಯಾಕಂದ್ರೆ ಅದ್ರದ್ದೇ ಸಪರೇಟ್ ಒಂದು ಹೆಡ್ಡಿಂಗ್ ಅಲ್ಲಿ ಕೊಟ್ಟಿದ್ದಾನೆ. ಹಾಗಾಗಿ EWS ರಿಲೇಟೆಡ್ ಕೋರ್ಟ್ ಕೇಸ್ ಹೋಗಿತ್ತು. ಕೋರ್ಟ್ ಅಲ್ಲಿ 2022 ಏನ್ ತೀರ್ಮಾನ ಆಯ್ತು, 2019 ನಾವೇನು 103ನೇ ತಿದ್ದುಪಡಿಯಲ್ಲಿ ತರ್ತೀವಿ. ಅದು ಹೋಗಿ ಏನಕ್ಕೆ ತೀರ್ಮಾನ ಆಯ್ತು, 50% ಆಫ್ ರಿಸರ್ವೇಶನ್ ದಾಟಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆದ್ರೂ ಕೂಡ ದಾಟುತ್ತೆ. ಆದ್ರೆ ಇದನ್ನ ಕನ್ಸಿಡರ್ ಮಾಡೋದು ಇಲ್ಲ, ಡೀಟೇಲ್ ನಾವು ಇನ್ನೊಂದು ನೆಕ್ಸ್ಟ್ ವಿಡಿಯೋ ಅಲ್ಲಿ ನೋಡೋಣ. ಈಗ ಬೇಸಿಕ್ಸ್ ಏನ್ ರಿಸರ್ವೇಶನ್ ಇದೆ, ಕರ್ನಾಟಕದ ಇತ್ತೀಚೆಗೆ ಒಂದು ರಿಸರ್ವೇಶನ್ ಬಿಲ್ ಬಂತು, ಮತ್ತೆ ಒಂದಷ್ಟು ಕಮಿಟಿಗಳು, ಇವೆಲ್ಲ ಇವತ್ತು ಬೇಸಿಕ್ ಏನ್ ಓದ್ಬೇಕು ಅದನ್ನ ಓದೋಣ. ಅಂಡ್ ದಿಸ್ ಇಸ್ ಬೇಸಿಕ್ ಅಂದ ತಕ್ಷಣ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ನಮ್ಮ ಈ ಎಲ್ಲಾ ಸೀರೀಸ್ ಅಲ್ಲಿ ಇವತ್ತು ಡಿಸ್ಕಸ್ ಮಾಡೋ ಫಸ್ಟ್ ವಿಡಿಯೋ ಇಸ್ ವೆರಿ ಇಂಪಾರ್ಟೆಂಟ್ ಸೀರೀಸ್. ಓಕೆ, ಸೊ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿಲ್ಲ, ಮಾಡ್ಕೊಳ್ಳಿ ಸ್ನೇಹಿತರೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ, ನಿಮಗೆ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಸಿಗುತ್ತೆ. ಓಕೆ, ಸೊ ಬರ್ತೀನಿ ಈಗ. ರಿಸರ್ವೇಶನ್ ಬೇಕಾ ಸರ್? ಬೇಕಾ ಬೇಡವಾ? ಬೇಕಾ ಬೇಡವಾ? ಬೇಕಾ ಬೇಡವಾ? ಯಾಕೆ ಬೇಕು? ಇದೊಂದು ಫಿಗರ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಸಿ, ರಿಸರ್ವೇಶನ್ ಅಂತಕ್ಕಂಥದ್ದು ಈಕ್ವಾಲಿಟಿ ನ, ಸಮಾನತೆಯನ್ನ ತೊಡಗುತ್ತೆ. ಆಗ್ಬಾರ್ದು ಆತರ, ಸಮಾನತೆ ಇರಬೇಕು. ಬಟ್ ನಮ್ ಸ್ವತಂತ್ರ ಪೂರ್ವಕ್ಕೆ ಹೋಲಿಸ್ಕೊಂಡು, ಸ್ವತಂತ್ರ ಬಂದ ನಂತರ, ಸಂವಿಧಾನ ಬಂದ ನಂತರ ನಿಮ್ಗೆ ಗೊತ್ತಿದೆ ಒಂದಷ್ಟು ಸೋಶಿಯೋ ಮತ್ತೆ ಎಜುಕೇಶನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಿವೆ ಅಲ್ವಾ ಸರ್? ಅಥವಾ ಬೇಡ, ಸಮಾಜದಲ್ಲಿ ಹಿಂದುಳಿದ ಜನಾಂಗ ಅಂತ ಹೇಳ್ಬೋದು. ಅವ್ರನ್ನ ನೋಡೋ ರೀತಿ ಬೇರೆ, ಅವರ ಸ್ಥಾನಮಾನ ಬೇರೆ. ಸೊ ಇಲ್ಲಿ ಈಕ್ವಾಲಿಟಿ ಅಂತ ಕನ್ಸಿಡರ್ ಮಾಡಿದ್ರೆ ಇದನ್ನ ನೀವು ದೊಡ್ಡವನು ಚಿಕ್ಕವನು ಅನ್ಕೋಬೇಡಿ. ಹಿಂದುಳಿದ, ಕೆಳಮಟ್ಟದ ಹಿಂದುಳಿದ ಜನಾಂಗ ಅಂತ ಅನ್ಕೊಳ್ಳಿ, ಅದಕ್ಕಿಂತ ಸ್ವಲ್ಪ ಮಧ್ಯಮ ವರ್ಗ, ಇದು ಉತ್ತಮ ವರ್ಗ ಜನಾಂಗ ಅಂತ ಇಟ್ಕೊಳ್ಳಿ. ಹಿಂಗೆ ಇದು ಈಕ್ವಾಲಿಟಿ ಕೊಟ್ಟಾಗ ಇವರು ಇದು ಕಲ್ಲಿನ ಗೋಡೆ ತಡೆಗೋಡೆ ಅನ್ಕೋಬೇಡಿ, ಆಪರ್ಚುನಿಟೀಸ್ ಅಂತ ಕರಿತೀವಿ. ಸೊ ಹಾಗಾಗಿ ಈಕ್ವಾಲಿಟಿ ಬೇಕು, ಬಟ್ ಯಾವಾಗ ತರಬೇಕು ಅವಾಗ ತರಬೇಕು. ಯಾವಾಗ ತರಬೇಕು? ಉದಾರೀಕರಣ ಆದ್ಮೇಲೆ ತರಬೇಕು. ಯಾವಾಗ ಸರ್? ಈ ಪೊಸಿಷನ್ ಬಂದ್ಮೇಲೆ ನಾವು ಈಕ್ವಾಲಿಟಿ ತರಬೇಕು. ಓಕೆ, ಸೊ ಅದಕ್ಕಿಂತ ಮುಂಚೆ ಈಕ್ವಿಟಿ ಕೊಡಬೇಕು, ಅಂದ್ರೆ ರಿಸರ್ವೇಶನ್ಸ್ ಕೊಡಬೇಕು. 3 ಜನನು ಸಮಾನವಾಗಿ ಟ್ರೀಟ್ ಮಾಡ್ಬೇಕು. ಸೊ ಇವ್ರು ಹಿಂದುಳಿದಿದ್ದೀರಾ, ಅವ್ರಿಗೆ ಸ್ವಲ್ಪ ಹೈಟ್ ಮಾಡಿ ನಿಮ್ಮ ಸಮಾನತೆಗೆ ತಂದು ಬಿಡ್ಬೇಕು, ಒಟ್ಟಿಗೆ ಬಿಡಬೇಕು. ಅಂದ್ರೆ ಆಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡ್ಬೇಕು. ಅದು ಸಾಮಾಜಿಕವಾಗಲಿ ಅಥವಾ ಎಜುಕೇಶನಲಿ ಬ್ಯಾಕ್ವರ್ಡ್ ಆಗಲಿ. ಯೂಶಲಿ ಎಕಾನಮಿ ಇಲ್ಲ, ಎಕಾನಾಮಿಕಲಿ ಬ್ಯಾಕ್ವರ್ಡ್ ಅಂತ ನಮ್ಮ ಒಂದು ಸಂವಿಧಾನದಲ್ಲಿ ಇಲ್ಲ. ಆದ್ರೆ EWS ತಂದ್ರು.
ಮುಂದೆ ಡಿಸ್ಕಸ್ ಮಾಡೋಣ ಅದೆಲ್ಲ EWS ಮಾಡ್ಬೇಕಾದ್ರೆ ಡಿಸ್ಕಸ್ ಮಾಡೋಣ. ಸೊ ಹೆಂಗ್ ತಂದ್ರು, ಏನು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಗಳು ಏನೇನ್ ಮಾಡಿದ್ರು, ಸೊ ಸರ್ಕಾರ ಹೆಂಗೆ ಅದನ್ನ ಇಂಟರ್ಪ್ರಿಟ್ ಮಾಡ್ತು, ಸುಪ್ರೀಂ ಕೋರ್ಟ್ ಹೆಂಗೆ ಅದನ್ನ ಒಪ್ಕೊಳ್ತು, ಇವೆಲ್ಲ ಮುಂದೆ ಡಿಸ್ಕಸ್ ಮಾಡೋಣ. ಓಕೆ, ಹಾಗಾಗಿ ರಿಸರ್ವೇಶನ್ ಇಸ್ ನೀಡ್ ಅಂತ. ಫೈನ್. ಇನ್ನು ರಿಸರ್ವೇಶನ್ ಆಫ್ ಇಂಡಿಯಾ, ರಿಸರ್ವೇಶನ್ ಇನ್ ಇಂಡಿಯಾ ಮತ್ತೆ ಭಾರತ ಅಂತ ನೋಡಿದಾಗ, ಕರ್ನಾಟಕ ಅಂತ ನೋಡಿದಾಗ ಏನು ತುಂಬಾ ಡಿಫ್ರೆನ್ಸ್ ಇಷ್ಟೇ. ಮ್ಯಾಕ್ಸಿಮಮ್ ಡಿಫ್ರೆನ್ಸ್ ನೋಡಿದ್ರೆ ರಿಸರ್ವೇಶನ್ 50% ಮೀರಬಾರ್ದು. ಓಕೆ, EWS ಇವಾಗ ಬಂದಿದೆ, ಎಸ್ 10% ಮೀರಿದೆ, ಇದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಒಪ್ಕೊಂಡಿದೆ, ಕೊಡಬಹುದು ಅಂತ. ಇಟ್ ಈಸ್ ನಾಟ್ ಎ ಕ್ಯಾಪ್ ಆಫ್ ನಮ್ಮ ಇಂದ್ರಸಾನಿ ಕೇಸ್, ಸುಪ್ರೀಂ ಕೋರ್ಟ್ ಇಂದ್ರಸಾನಿ ಕೇಸ್ ಅಲ್ಲಿ ಹೇಳುತ್ತೆ 50% ಮೀರಬಾರ್ದು ಅಂತ. ಬಟ್ ನಿಮಗೆ ಗೊತ್ತಿರ್ಲಿ, EWS ತಂದ್ಮೇಲೆ ಇದನ್ನ ಒಪ್ಕೊಳ್ಳುತ್ತೆ, ಇದನ್ನ 50% ಒಳಗಲ್ಲ ಅಂತ ಅನ್ಕೊಳ್ಳುತ್ತೆ. ಯಾಕಂದ್ರೆ ದಿಸ್ 50% ಆಫ್ ರಿಸರ್ವೇಶನ್ EWS ಏನಿದೆ, ಈ ಕ್ಯಾಟಗರಿಯಿಂದ ಕಿತ್ಕೊಂಡು ಕೊಡ್ತಾ ಇಲ್ಲ, SC ST OBC ಇಂದ ಕಿತ್ಕೊಂಡು ಕೊಡ್ತಾ ಇಲ್ಲ. ದಿಸ್ ಈಸ್ ನಾನ್ ರಿಸರ್ವ್ ಕ್ಯಾಟಗರಿ 50% ಏನಿದೆಯಲ್ಲ, ಅದರಲ್ಲಿ ಎಕನಾಮಿಕಲಿ ವೀಕ್ ಯಾರಿದ್ದಾರೆ, ಆರ್ಥಿಕವಾಗಿ ಯಾರು ಹಿಂದುಳಿದ್ದಾರೆ ಅವ್ರಿಗೆ ಅಂತ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈ ರೀತಿ ಇಂಟರ್ಪ್ರಿಟ್ ಮಾಡಿ, ಈ ರೀತಿ ಸರ್ಕಾರ ಹೇಳಿದಾಗ ಅದನ್ನ ಸುಪ್ರೀಂ ಕೋರ್ಟ್ ಒಪ್ಕೊಳ್ಳುತ್ತೆ ಒಂದಷ್ಟು ಬರೋ ಕೇಸ್ಗಳಲ್ಲಿ, ಮುಂದೆ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಹಾಗಾಗಿ ಇದನ್ನು ತಗೊಂಡು 59.50% ಅಪ್ರಾಕ್ಸಿಮೇಟ್ಲಿ 60 ಅಂದ್ರೆ 59.5 ಇದು ಭಾರತದಲ್ಲಿ ಇರ್ತಕ್ಕಂಥ. SC ಗೆ 7.5%, SC ಗೆ 15, OBC ಗೆ 27, EWS ಗೆ ಇಷ್ಟು. ಓಕೆ, ಇಲ್ಲಿ ಪ್ರಮುಖವಾಗಿ OBC ಗೆ 27, ಇದರಲ್ಲಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಬರುತ್ತೆ. ಸೊ ಅಂದ್ರೆ ನಮ್ಮ ಕರ್ನಾಟಕ ತಗೊಂಡು OBC ನ ನಾವೇನ್ ಮಾಡ್ತೀವಿ, ಡೀಟೇಲ್ ಆಗಿ ವಿಂಗಡಣೆ ಮಾಡ್ತೀವಿ. ಆಕ್ಚುಲಿ ಇಂಡಿಯಾದಲ್ಲೇ ಆತರ ಮಾಡ್ಬೇಕು, ಕಷ್ಟ. ಎಲ್ಲಾ ರಾಜ್ಯಗಳು ಸೇರಿಸಿ ಮಾಡ್ಬೇಕಾದ್ರೆ, ಆಲ್ ಓವರ್ ಇಂಡಿಯಾ ಮಾಡ್ಬೇಕಾಗಿರೋದ್ರಿಂದ ಅದಕ್ಕೆ ರೋಹಿಣಿ ಕಮಿಟಿ ಬಂದಿದ್ದು, ಜಸ್ಟಿಸ್ ರೋಹಿಣಿ ಕಮಿಟಿ ತಂದಿದ್ದವರು. ಓಕೆ, ಅದನ್ನ ಕೊಡಬೇಕು ರಿಪೋರ್ಟ್ ಅಂತ ಹೇಳಿ. ಓಕೆ, ಇದ್ರ ಜೊತೆಗೆ ತುಂಬಾ ಜನಕ್ಕೆ ಅನುಮಾನ ಬರುತ್ತೆ ಇವಾಗ, ಸರ್ ಹಾಗಾದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿರ್ಬೋದು, ವುಮೆನ್ ಕೋಟಾ ಆಗಿರ್ಬೋದು, ಕನ್ನಡ ಮೀಡಿಯಂ ಇವೆಲ್ಲ ಇದೆಯಲ್ಲ, ದಟ್ ಈಸ್ ಹಾರಿಜಾಂಟಲ್ ರಿಸರ್ವೇಶನ್ ಅಂತ ಕರಿತೀವಿ. ವರ್ಟಿಕಲ್, ಹಾರಿಜಾಂಟಲ್. ವರ್ಟಿಕಲ್ ಅಂದ್ರೆ ಇವಾಗ ಏನಿದೆ ಇದು ವರ್ಟಿಕಲ್ ಸರ್. SC ST OBC EWS ಇದು ವರ್ಟಿಕಲ್. ಇದ್ರಲ್ಲಿ ಏನಿದೆಯಲ್ಲ ಸರ್, ಇದ್ರ ಅಡಿಯಲ್ಲಿ ಈಗ ಜನರಲ್ ಕ್ಯಾಟಗರಿ GM, ಅದ್ರ ಒಳಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್, ಅದ್ರ ಒಳಗೆ ವುಮೆನ್, ಅದ್ರ ಒಳಗೆ ಇದನ್ನ ಹಾರಿಜಾಂಟಲ್ ರಿಸರ್ವೇಶನ್ ಅಂತ ಕರಿತೀವಿ. ಲಂಬ ಮತ್ತು ಅಡ್ಡ ಮೀಸಲಾತಿಗಳು ಅಂತ ಕರಿತೀವಿ. ಅಥವಾ ಈಗ ಏನಾರು ಟ್ರಾನ್ಸ್ಜೆಂಡರ್ ಬಂದ್ರು, ಟ್ರಾನ್ಸ್ಜೆಂಡರ್ OBC ಅವರು ಇರ್ಬೋದು, SC ಅವರು ಇರ್ಬೋದು, ST ಅವರು ಇರ್ಬೋದು. ಓಕೆ, ತೃತೀಯ ಲಿಂಗಿಗಳು ಅಥವಾ ಲೈಂಗಿಕ ಅಲ್ಪಸಂಖ್ಯಾತರು ಅಂತ ಏನ್ ಕರಿತೀವಿ, ಅದನ್ನ ಹಾರಿಜಾಂಟಲ್. ಈಗ ಫಿಸಿಕಲಿ ಹ್ಯಾಂಡಿಕ್ಯಾಪ್ SC ಇರ್ತಾರೆ, OBC ಇರ್ತಾರೆ, ಜನರಲ್ ಇರ್ತಾರೆ, ST ಇರ್ತಾರೆ. ದಟ್ ಈಸ್ ನಾವು 3 to 4% ಅವ್ರನ್ನ ಕನ್ಸಿಡರ್ ಮಾಡ್ಕೋತೀವಿ. ಓಕೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಈ ತರ ಡಿಪೆಂಡಿಂಗ್ ಅಪಾನ್ ದ ಇದ್ರ ಮೇಲೆ. ಸೊ ಇದನ್ನ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ರಿಸರ್ವೇಶನ್, ಇದು ಗೊತ್ತಿರಬೇಕು ನಿಮಗೆ. ಓಕೆ, ಎಕ್ಸಾಮ್ ಅಲ್ಲಿ ಕೇಳಬಹುದು. ಫೈನ್. ಇನ್ನು ಕರ್ನಾಟಕಕ್ಕೆ ಬರ್ತೇನೆ. ಫಸ್ಟ್ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ, ಬೇಸಿಕ್ ಥಿಂಗ್ಸ್ ಅರ್ಥ ಮಾಡ್ಕೊಳ್ಳಿ, ಏನ್ ಪ್ರೆಸೆಂಟ್ ಇದೆ ಅಂತ. ಆಮೇಲೆ ಇದ್ರ ಬ್ಯಾಕ್ ಗ್ರೌಂಡ್, ಅದರ ಒಂದು ಇದು ಪ್ರತಿಯೊಂದಕ್ಕೂ ಹೋಗೋಣ ನಾವು. ಫೈನ್. ಈಗ ಕರ್ನಾಟಕದಲ್ಲಿ ಏನಿದೆ ಸರ್, ಕರ್ನಾಟಕದಲ್ಲಿ 50% ರಿಸರ್ವೇಶನ್ ಇದೆ ಸರ್. ಓಕೆ, ಇದೆ 50%. ಅದರಲ್ಲಿ ಕ್ಯಾಟಗರಿ 1 ಅಂತ ಮಾಡ್ತೀವಿ, OBC ಅಂತ ಮಾಡಲ್ಲ ನಾವು, ಇಲ್ಲಿ ಕ್ಯಾಟಗರಿ 1 ಅಂತ ಮಾಡ್ತೀವಿ. ಹಾಗಾಗಿ ಇಲ್ಲಿ 27% ನೋಡಿ, ಇಲ್ಲಿ 27% ಇದ್ರೆ OBC ಗೆ, ನಮ್ಮ ಕರ್ನಾಟಕ ನಮ್ಮ ರಾಜ್ಯ ಅಂತ ತಗೊಂಡಾಗ 28% ಬಂದ್ಬಿಡುತ್ತೆ. OBC ಗೆ 28% ಬರುತ್ತೆ. ಯಾವ 28% ಹೆಂಗಾಗುತ್ತೆ ಅಂತಂದ್ರೆ, ಇಲ್ಲಿ ನೋಡಿ, ಕ್ಯಾಟಗರಿ 1 ಗೆ 4% ಕೊಡ್ತೀವಿ, ಯಾಕಂದ್ರೆ ಕ್ಯಾಟಗರಿ 1 ಅಂತ ಸಪರೇಟ್ ತಗೋತೀವಿ ನಾವು. ಮತ್ತೆ 15% 2A ಗೆ ಬರುತ್ತೆ, 2B ಗೆ 4% ಬರುತ್ತೆ, 3A ಗೆ 4% ಬರುತ್ತೆ. ಓಕೆ, 3A ಗೆ, ಇದು 2B, ಇದು 2A, ಇದು ಕ್ಯಾಟಗರಿ 1. ಹಾಗೆ SC 3B ಗೆ 5% ಬರುತ್ತೆ, SC ಗೆ 15% ಇದೆ, ST ಗೆ 3%. ಓಕೆ, ಅಟ್ ಪ್ರೆಸೆಂಟ್. ಇನ್ನು SC ST ಕ್ಯಾಟಗರಿ 1 ಅಲ್ಲಿ ಯಾರು ಬರ್ತಾರೆ, 75ಕ್ಕಿಂತ ಹೆಚ್ಚು ಕ್ಯಾಸ್ಟ್ ಗಳಿವೆ, ಗೊಲ್ಲ, ಸುಪ್ಪಾರ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. 2A ಅಲ್ಲಿ ನಿಮಗೆ ಕುರುಬಾಸ್ ಮತ್ತೆ ಮಡಿವಾಳ, ಸೀಡಿಗಾಸ್, ಈ ತರ ಮೇಜರ್ ಕಮ್ಯುನಿಟಿಗಳು ಬರ್ತವೆ. ಇನ್ನು 4% 2B ಏನಿದೆ, ಮುಸ್ಲಿಮ್ಸ್ ಅದರ್ ಮೈನಾರಿಟೀಸ್ಗೆ ಕೊಟ್ಟಿದ್ರು. 3A ಅಲ್ಲಿ 4% ಒಕ್ಕಲಿಗಾಸ್, ಬಂಡ್ಸ್ ಈ ತರದವ್ರು ಕೊಟ್ಟಿದ್ರು. ಓಕೆ, ಇನ್ನೂ 12 ಕ್ಯಾಸ್ಟ್ ಗಳಿವೆ ಅದರಲ್ಲಿ. 3B ಅಲ್ಲಿ 5% ಲಿಂಗಾಯತ್ಸ್ ಮತ್ತೆ ಅದರ್ ಸಬ್ ಕ್ಯಾಸ್ಟ್ ಆಫ್ ಲಿಂಗಾಯತ್ಸ್ ಗಳಿಗೆ ಕೊಟ್ಟಿದ್ರು. 3B ಅಲ್ಲಿ 5%. ಓಕೆ, ಈಗ ಕರ್ನಾಟಕದಲ್ಲಿ ಏನಾಗಿದೆ, EWS ಆಕ್ಟ್ ಸರ್ ಮಾತಾಡ್ತಿಲ್ಲ, ಅದ್ರ ಬಗ್ಗೆನೂ ಮಾತಾಡ್ತೀವಿ. ಕರ್ನಾಟಕದ EWS ಬಗ್ಗೆ 10%, ಅದ್ರ ಬಗ್ಗೆನೂ ಮಾತಾಡೋಣ. ಸೊ ಇದು EWS. ಈಗ ನೋಡಿ, ಇದನ್ನ ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ, 40%, 15, ಇದು 15, ಟೋಟಲ್ ಮಾಡಿದ್ರೆ ನಿಮ್ಗೆ 50% ಬರುತ್ತೆ ಸರ್. 50% ಆಫ್ ರಿಸರ್ವೇಶನ್ ಬರುತ್ತೆ. ಓಕೆ, EWS ಗೆ ಕರ್ನಾಟಕದಲ್ಲಿ ಬಿಜೆಪಿ ಗೌರ್ಮೆಂಟ್ ಇತ್ತಲ್ಲ ಲಾಸ್ಟ್, ಅದು ಎಸ್ ಕರ್ನಾಟಕದಲ್ಲಿ ಸ್ಟೇಟ್ಸ್ ನ ಇದನ್ನ ಇನ್ಕ್ಲೂಡ್ ಮಾಡಿದೆ, ಅಂದ್ರೆ ಇಟ್ ಈಸ್ ಅಕ್ಸೆಪ್ಟೆಡ್. ಸೊ ಹಾಗಾಗಿ 10% ಅದು ತಗೊಂಡ್ರೆ 60% ಆಗಿದೆ ಟೋಟಲ್ ಕರ್ನಾಟಕದಲ್ಲಿ.
ಬಟ್ ಇವಾಗ ನಿಮ್ಗೆ ಗೊತ್ತಿದೆ, ನಮ್ಮ ಕರ್ನಾಟಕದ ಅಮೆಂಡ್ಮೆಂಟ್ ಬಿಲ್ಲು ತರ್ತಾರೆ. ಕರ್ನಾಟಕದ ರಿಸರ್ವೇಶನ್ ಪಾಲಿಸಿಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ 2022 ಬಿಲ್ ನಂಬರ್. ಓಕೆ, ಏನ್ ಬಿಲ್ ಅದು? ಕರ್ನಾಟಕ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂಡ್ ಅಪಾಯಿಂಟ್ಮೆಂಟ್ ಆರ್ ಪೋಸ್ಟ್ ಇನ್ ಸರ್ವಿಸಸ್ ಅಂಡರ್ ದ ಸ್ಟೇಟ್ ಬಿಲ್ 2022 ಅಂತ ಕರ್ನಾಟಕದ ಚೀಫ್ ಮಿನಿಸ್ಟರ್ 2022 ಕೊನೆ ಟೈಮಲ್ಲಿ, ಲಾಸ್ಟ್ ಅಂದ್ರೆ 23 ಎಲೆಕ್ಷನ್ ಆಗುತ್ತಲ್ಲ ಆ ಟೈಮಲ್ಲಿ ತರ್ತಾರೆ. ಓಕೆ, ಇದನ್ನ ಇನ್ನೂ ಅಪ್ರೂವ್ ಆಗಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪ್ರತಿ ಒಂದು ಪಾಯಿಂಟ್ಸ್ ತಿಳ್ಕೋಬೇಕು. ಇನ್ನು ಈ ಒಂದು ಏನು ಅಮೆಂಡ್ಮೆಂಟ್ ಬಿಲ್ ತಂದ್ರು, ಇದಿನ್ನೂ ಅಪ್ರೂವ್ ಆಗಿಲ್ಲ. ಕೋರ್ಟಲ್ಲೂ ಕೇಸ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಕಳ್ಸಿದೆ. ಯಾಕಂದ್ರೆ SC ST ಅಂದ ತಕ್ಷಣ ಸೆಂಟ್ರಲ್ ಗೌರ್ಮೆಂಟೇ ಮಾಡಬೇಕು, OBC ಮಾತ್ರ. ಅದು ಗೊತ್ತಿರ್ಬೇಕು ನಿಮ್ಗೆ. OBC ಸ್ಟೇಟ್ ಮಾಡಕ್ಕೆ ಒಂದು ರೂಲ್ ಏನೋ ಇದಿದೆ, ಯಾವ್ದು ಪರ್ಮಿಷನ್ಸ್ ಇದೆ, ಮತ್ತೆ ಅದರ ಒಂದು ಇದು ಯಾವ್ದು ಅದರ ಅಡಿಯಲ್ಲಿ ಬರುತ್ತೆ. SC ST ಮಾಡ್ಬೇಕು ಅಂದ್ರೆ ನಿಮ್ಗೆ ಸೆಂಟ್ರಲ್ ಇಂದಾನೇ ಆಗ್ಬೇಕು, ನೋಟಿಫೈಡ್ ಮಾಡಬೇಕು, ಸಂಸತ್ ಅಪ್ರೂವ್ ಕೊಡಬೇಕು, ಅಲ್ಲಿ ನಿಮ್ಗೆ ರಾಷ್ಟ್ರಪತಿಗಳು ಅಧಿಸೂಚನೆ ಹೊರಡಿಸ್ತಾರೆ. ಓಕೆ, ಸೊ ಹಾಗಾಗಿ ಇದಿನ್ನೂ ಅಪ್ರೂವ್ ಆಗಿಲ್ಲ. ಸೊ ಇದು ಏನ್ ಹೇಳುತ್ತೆ ಸರ್? ಇದು ಈ ಒಂದು ಬಿಲ್ ಇದೆಯಲ್ಲ, ಇದೇನ್ ಹೇಳುತ್ತೆ ನೋಡಿ. ಇದು ಇಲ್ಲಿಂದ ಪ್ರಪೋಸ್ಡ್ ಬಿಲ್ ಇಲ್ಲಿ ಕೊಟ್ಟಿದ್ದೀನಿ. ದಿಸ್ ಇಸ್ ಪ್ರೆಸೆಂಟ್ ಬಿಲ್. ಓಕೆ, ಇವಾಗಿರೋದು ಕರ್ನಾಟಕದಲ್ಲಿ ಈಗ ರೆಕ್ರೂಟ್ಮೆಂಟ್ ಆಗ್ತಾ ಇರೋದು ಇದೇ ಬೇಸಿಸ್ ಮೇಲೆ, ಈಗೇನು ಎಕ್ಸ್ಪ್ಲೇನ್ ಮಾಡಿದ್ರೆ ಇದೇ ಬೇಸಿಸ್ ಮೇಲೆ ಆಗ್ತಾ ಇರೋದು. ಓಕೆ, ಬಟ್ ಇಲ್ಲಿ EWS ನ ನಾನು ಸೇರಿಸಿದೀನಿ, ಬಟ್ ಇನ್ನು ಕರ್ನಾಟಕದಲ್ಲಿ EWS ನ ಇಂಪ್ಲಿಮೆಂಟ್ ಮಾಡಿಲ್ಲ. ಅಂದ್ರೆ ಅರ್ಥ ಏನು ಅಂದ್ರೆ, ಅಟ್ ಪ್ರೆಸೆಂಟ್ ಕರ್ನಾಟಕದಲ್ಲಿ ನಿಮ್ಗೆ ಕ್ಯಾಟಗರಿ 1 ಇದೆ, 2A ಇದೆ, 2B ಇದೆ, 3A ಇದೆ, 3B ಇದೆ, ಶೆಡ್ಯೂಲ್ ಕ್ಯಾಸ್ಟ್ 50% ಇದೆ. ಪ್ರಪೋಸ್ಡ್ ಬಿಲ್ ಅಲ್ಲಿ ಏನಿದೆ? ಪ್ರಪೋಸ್ಡ್ ಬಿಲ್ ಅಲ್ಲಿ ನಿಮಗೆ ಇದನ್ನ 15 ಇಂದ ಏನ್ ಮಾಡಿದ್ದಾರೆ? 17% ಮಾಡಿದ್ದಾರೆ. ಮತ್ತೆ ಈ 3% ನ ಏನ್ ಮಾಡಿದ್ದಾರೆ ಸರ್? 7% ಮಾಡಿದ್ದಾರೆ ST. ಜೊತೆಗೆ ಇಲ್ಲಿ ನಿಮಗೆ ಕ್ಯಾಟಗರಿ 2B ಇತ್ತಲ್ಲ ಮುಸ್ಲಿಮ್ಸ್ಗೆ ಅಂತ, ಇದನ್ನ ಪ್ರಪೋಸ್ಡ್ ಬಿಲ್ ಅಲ್ಲಿ 2022 ಬಿಲ್ ಅಲ್ಲಿ 2022 ಅಮೆಂಡ್ಮೆಂಟ್ ಬಿಲ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಮುಸ್ಲಿಂ ನ ತೆಗೆದಾಕ್ಬಿಟ್ಟು 2Aಗೆ ತೆಗೆದಾಕಿದ್ದಾರೆ. ಓಕೆ, ಅದನ್ನ ನಿಮಗೆ ತೋರಿಸ್ತೀನಿ, ಐ ವಿಲ್ ಶೋ ಯು. ಇಲ್ಲಿ ನೋಡಿ, ಪ್ರಪೋಸ್ಡ್ ಬಿಲ್ ಅಲ್ಲಿ ಮುಸ್ಲಿಮ್ಸ್ಗೆ 2A ಇಂದ 4% ತೆಗೆದಾಕ್ಬಿಟ್ಟು 2C 2D ಅಂತ ಮಾಡ್ಬಿಟ್ಟಿದ್ದಾರೆ. 3A 3B ನ 2C 2D ಮಾಡಿ 4% ಇರೋದ್ನ ಇಲ್ಲಿ ಈ 4% ತೆಗೆದಾಕಿರೋದು 2% ಇವ್ರು ಕೊಟ್ಟಿದ್ದಾರೆ, 2% ಇವ್ರು ಕೊಟ್ಟಿದ್ದಾರೆ ಲಿಂಗಾಯತ್ಸ್. ಅಂದ್ರೆ ಏನಕ್ಕೆ ಹಿಂಗ್ ಮಾಡಿದ್ರು ಸರ್ ಅಂದ್ರೆ, ನಿಮ್ಗೆ ಗೊತ್ತಿದೆ ಲಿಂಗಾಯತ ಒಂದು ಅವರು 2A ಬೇಕು ಅಂತ ಹೇಳ್ತಾ ಇದ್ರು, ಆದ್ರೆ ಅವ್ರನ್ನ ಏನ್ ಮಾಡಿದ್ದಾರೆ ಸರ್? ಅವ್ರಿಗೆ 2D ಮಾಡ್ಕೊಟ್ಟು. ಓಕೆ, ಸೊ ಹಾಗಾಗಿ ಇಲ್ಲಿ ಇದ್ರ ಜೊತೆಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕುರುಬರು ಕೂಡ ಕುರುಬಾಸ್ ಕೂಡ ನಮ್ಗೆ ST ಬೇಕು ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಕುರುಬಾಸು ನಿಮಗೆ ಕರ್ನಾಟಕದಲ್ಲಿ ನೋಡಿದ್ರೆ ST ನಿಮ್ಗೆ ಕಲಬುರ್ಗಿ, ಯಾದಗಿರಿ, ಬೀದರ್ ಮತ್ತೆ ಮಡಿಕೇರಿ, ಈ ಒಂದು ಇಲ್ಲಿರ್ತಕ್ಕಂಥ ರೀಜನ್ ಕುರುಬರಿಗೆ ST ಆಲ್ರೆಡಿ ಇದೆ. ಅವನೂರು ಸಮಿತಿ ಅವರು ಮಾಡಿದಾಗ ಕರ್ನಾಟಕದಲ್ಲಿ ಅವರು ST ಇಂದ ಹಿಂದುಳಿದ ವರ್ಗಕ್ಕೆ ಅತಿ ಹಿಂದುಳಿದ ವರ್ಗ ಅಂತ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಸೇರಿಸ್ಬಿಟ್ಟು, ಆದ್ರೆ ಎಲ್ಲಾ ಸೇರಿಸಲಿಲ್ಲ ಅವರು. ಈ 4 ರೀಜನ್ ಬಿಟ್ರಿ, ಈ 4 ರೀಜನ್ ಇರ್ತಕ್ಕಂಥ ಕುರುಬರು ST ಇದ್ರಲ್ಲೇ ಇದ್ದಾರೆ. ಬಟ್ ಅವ್ರಿಗೂ ST ಸೇರ್ಸ್ಬೇಕಾಗಿತ್ತಲ್ಲ, ಇಲ್ಲಿ ಕೇಳ್ತಾ ಇದ್ರಲ್ಲ, ಅವರು ಸ್ಟ್ರೈಕ್ ಮಾಡಿದ್ರ, ಬಟ್ ಸೇರ್ಸಲಿಲ್ಲ. ಯಾಕೆ ಸೇರ್ಸಕ್ಕಾಗಲ್ಲ? ಅದು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ, SC ST ಗೆ ಕೇಂದ್ರ ಸರ್ಕಾರ ಬಟ್ ಶಿಫಾರಸು ಮಾಡ್ಬೇಕಾಗಿತ್ತು, ಅದು ಮಾಡಿಲ್ಲ ಅಷ್ಟೇ. ಓಕೆ, ಅದು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ, ಎಲ್ಲ ಒಂದು ಅರ್ಥ ಆಗಿರ್ಬೇಕು ನಿಮಗೆ, ರಾಜ್ಯದ್ದು ಕೇಂದ್ರದ್ದು. ಓಕೆ ಫೈನ್. ಸೊ ಹಾಗಾದ್ರೆ ಇಲ್ಲಿ ಇನ್ನೂ ಒಂದ್ ಸ್ವಲ್ಪ ಡೀಟೇಲ್ ಆಗ್ಬೇಕು ಅಂದ್ರೆ, ಯಾಕಂದ್ರೆ ಎಕ್ಸಾಮ್ ಇದು ಪೇಪರ್ ಸ್ಪೆಸಿಫಿಕ್ ಪೇಪರ್ ಇನ್ನೂ ಡೀಟೇಲ್ ಆಗಿ ಕೇಳ್ಬೋದು. ಈ 28% ಏನಿದೆಯಲ್ಲ ಸರ್ ಇದರಲ್ಲಿ ಹಾಗಾದ್ರೆ ನಿಮಗೆ ಕೇಳ್ಬೋದು, ಈ ಕ್ರಿಶ್ಚಿಯನರು ಎಲ್ಲಿ ಬರ್ತಾರೆ? 3B ಬರ್ತಾರೆ. ಅದಕ್ಕೆ ಇದನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಕ್ರಿಶ್ಚಿಯನರು 3B ಬರ್ತಾರೆ, ಜೈನರು, ದಿಗಂಬರು ಇವರೆಲ್ಲ 3B ಬರ್ತಾರೆ, ಮುಸ್ಲಿಮರು 2B. ಓಕೆ, ಬೌದ್ಧರು ಬಂದು 2A ಬರ್ತಾರೆ. ಇನ್ನು ಕ್ಯಾಟಗರಿ 1 ಅಲ್ಲಿ ಯಾವ್ಯಾರು ಇದಾರೆ ಅಂತ ಒಂದಷ್ಟು ಮುಖ್ಯವಾದವ್ರನ್ನ, ಕ್ರೈಸ್ತ ಪರಿಶಿಷ್ಟ ಜಾತಿ ಅಂತ ಇದೆಯಲ್ಲ ಅವ್ರನ್ನ ಪ್ರವರ್ಗ 1 ಅಲ್ಲಿ ಕೂಡ ಇದಾರೆ. ಅವರಲ್ಲೂ ಕೂಡ ಪ್ರವರ್ಗ 1 ಅಲ್ಲಿ ಪರಿಶಿಷ್ಟ ಜಾತಿ ಕ್ರೈಸ್ತರು ಅಂತ ಬರ್ತಾರೆ. ಸೊ ಇದು ಪ್ರವರ್ಗ 1, ಇದು 3B. ಓಕೆ, ಒಂದಷ್ಟು ಎಕ್ಸ್ಟ್ರಾ ಡೀಟೇಲ್ ಕೊಡ್ತಾ ಇದ್ದೀನಿ ನಿಮಗೆ, ಇವೆಲ್ಲ ನಿಮಗೆ ಇಂಪಾರ್ಟೆಂಟ್ ಆಗ್ಬೋದು, ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಕೂಡ ಇರುತ್ತೆ. ರೈಟ್, ಸೊ ಇದು. ಇನ್ನು ಇದ್ರ ಬಗ್ಗೆ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ, EWS ನಾನು ಹೇಳಿದ್ದೀನಿ, ಇಲ್ಲಿ EWS ನಾನು ಸೇರಿಸಿಲ್ಲ ನೋಡಿ. ಅಟ್ ಪ್ರೆಸೆಂಟ್ EWS ನಾನು ಇಲ್ಲಿ ಸೇರಿಸಿಲ್ಲ. ನೀವು ಇವಾಗಿನ ರೆಕ್ರೂಟ್ಮೆಂಟ್ ಈಗ ಯಾವ್ದೇ ಈಗ ಆಯ್ತಲ್ಲ, ರೀಸೆಂಟ್ ಆಗಿ 4-5 ನೋಟಿಫಿಕೇಶನ್ ಆದವು ನಿಮ್ಗೆ ಅಲ್ವಾ, ಎಲೆಕ್ಷನ್ ಅನೌನ್ಸ್ ಆಗಕ್ಕಿಂತ ಮುಂಚೆ ನೋಡಿ, ಎಲ್ಲಾದ್ರಲ್ಲೂ ತೆಗೆದು ನೋಡಿ, EWS ನಿಮ್ಗೆ ಕರ್ನಾಟಕದ ನೋಟಿಫಿಕೇಶನ್ ಅಲ್ಲಿ EWS ರಿಸರ್ವೇಶನ್ ಇಲ್ಲ. ಅಕ್ಸೆಪ್ಟ್ ಮಾಡಿದ್ದೆ ಕರ್ನಾಟಕ BJP ಇದ್ದಾಗ, ಆದ್ರೆ ಇಂಪ್ಲಿಮೆಂಟ್ ಮಾಡಿಲ್ಲ. ಈಗ ಫಾರ್ ಎಕ್ಸಾಂಪಲ್ 2019
ನಿಮ್ಗೆ CAA ಆಕ್ಟ್ ಬಂತು ಅಲ್ಲ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಬಂತು. ಆದ್ರೆ ಅದನ್ನ ಯಾವಾಗ ಇಂಪ್ಲಿಮೆಂಟ್ ಮಾಡಿದ್ದು, ರೂಲ್ಸ್ ತಗೊಬರ್ಬೇಕಾಯ್ತು, ಅದಕ್ಕೆ ರೂಲ್ಸ್ ತಂದು ನೋಟಿಫೈಡ್ ಮಾಡ್ಬೇಕಾಯ್ತು. ಅದನ್ನ ಇವಾಗ ಮಾಡ್ತಾರೆ 2024 ಹಂಗೇನೆ ಇದನ್ನ ಅಕ್ಸೆಪ್ಟ್ ಮಾಡಿದ್ರು ಕೂಡ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಕ್ಕೆ ಅಧಿಸೂಚನೆ ಹೊರಡಿಸ್ಬೇಕು, ಅದಕ್ಕೆ ಇದಕ್ಕೊಂದು ಒಂದು ನೋಟಿಫೈಡ್ ಮಾಡ್ಬೇಕು, ರೂಲ್ಸ್ ಗಳನ್ನ ಮಾಡ್ಬೇಕು, ಅದನ್ನು ಮಾಡಿಲ್ಲ ಸರ್ಕಾರ. ಹಾಗಾಗಿ ನಿಮ್ಗೆ ಹೈಕೋರ್ಟ್ ಅಲ್ಲಿ ಕೂಡ ಈ ವರ್ಷ 2024 ಫೆಬ್ರವರಿಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ PIL ಕೂಡ ಸಬ್ಮಿಟ್ ಆಗಿದೆ. ಇಂಪ್ಲಿಮೆಂಟ್ ಮಾಡ್ತಿಲ್ಲ, ಇದರಿಂದ ಒಂದು ಇದಾಗುತ್ತೆ ಅಂತ ಕೂಡ ಸಬ್ಮಿಟ್ ಆಗಿದೆ. ಹಾಗಾಗಿ ಈಗಿನ ಏನ್ ರೆಕ್ರೂಟ್ಮೆಂಟ್ ನಡೀತಾ ಇದೆ ಇವಾಗ ನಿಮ್ಗೆ, ಈಗ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ, ಚೆಕ್ ಮಾಡಿ EWS ನಿಮ್ಗೆ ಇರಲ್ಲ ಕರ್ನಾಟಕದಲ್ಲಿ. ಓಕೆ, ಸೊ ಅಟ್ ಪ್ರೆಸೆಂಟ್ ಇರೋದು ನಾನು ಮಾತಾಡ್ತಾ ಇದ್ದೀನಿ, ಮುಂದೆ ಆಗ್ಬೋದು. ಸೊ ಆಗ ಇದನ್ನ ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಫೈನ್ ಸರ್. ಈಗ ಏನ್ ಈ ಬಿಲ್ ಅಲ್ಲಿ ಏನ್ ಮಾಡಿದ್ರು, ಈ ಬಿಲ್ಲು ನನ್ನ ಬಗ್ಗೆ ಏನ್ ಮಾಡ್ತಾರೆ, 2022ರ ಮಸೂದೆ ಬಿಲ್ ಅದಷ್ಟೇ, ಇನ್ನು ಕಾಯ್ದೆ ಆಗಿಲ್ಲ. ಓಕೆ, 15ರಿಂದ 17% ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿದ್ದೀನಿ, 3ರಿಂದ 7%. ಓಕೆ, ಯಾಕೆ ಅಂತಂದ್ರೆ ಯಾಕೆ ಮಾಡಬೇಕಾಗಿತ್ತು, SC ST ಗೆ ಸ್ಪೆಷಲ್ ಜಾಸ್ತಿ ಮಾಡ್ಬೇಕು, ಯಾಕೆ ಮಾಡಬೇಕಾಗಿತ್ತು? ಸೆಂಟ್ರಲ್ ಆಲ್ರೆಡಿ ಜಾಸ್ತಿ ಇದೆ, ಸ್ಟೇಟ್ ಅಲ್ಲಿ ಯಾಕೆ ಮಾಡಿಲ್ಲ? 3% ಮಾತ್ರ ಇದೆ ಸ್ಟೇಟ್ ಅಲ್ಲಿ. ಯಾಕಂದ್ರೆ ಇದು ನಾವು ಸ್ವತಂತ್ರ ನಂತರ ನಾವು ಮಾಡಿದಾಗ ಸೆನ್ಸಸ್ ಕಮ್ಮಿ ಇದ್ರು, ಆದ್ರೆ ಇವಾಗ ಜಾಸ್ತಿ ಆಗಿದ್ದಾರೆ. ಈಗ 16% ಅಷ್ಟು SCಗಳು ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಇದ್ರೆ, ST ಜನಾಂಗದ 6.9% ಅಷ್ಟು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನ ರೈಸ್ ಮಾಡ್ಬೇಕು ಅಂತ ಮಾಡ್ತಾರೆ. ಇದೊಂದೇ ಅಲ್ಲ, ಇದರಲ್ಲಿ ಪ್ರಮುಖವಾಗಿ OBC ಇದ್ರ ಬಗ್ಗೆ ನಾವು ಆಲ್ರೆಡಿ ಹೇಳಿದೆ. 4% ಮುಸ್ಲಿಂ ಇಂದ ತೆಗಿತಾರೆ, ಆದ್ರೆ ಮುಸ್ಲಿಮಿಗೆ ಆಗ್ಲಿಲ್ಲ ಸರ್. ಆಕ್ಚುಲಿ ಇಲ್ಲಿ ಧರ್ಮದ ಆಧಾರಿತವಾಗಿ ಕೊಡಬಾರ್ದು ಅಂತ ನಮ್ಮ ಹೇಳುತ್ತೆ ಆರ್ಟಿಕಲ್ 15 ಹೇಳುತ್ತೆ. ಧರ್ಮದ ಆಧಾರವಾಗಿ ತಾರತಮ್ಯ ಮಾಡಬಾರ್ದು, ಅಂದ್ರೆ ಅದಕ್ಕೆ ರಿಸರ್ವೇಶನ್ ಕೊಡಬಾರ್ದು. ಹಾಗಾಗಿ ಇವ್ರಿಗೆ ನಮ್ಮ ಈ ಒಂದು ಬಿಲ್ ತಂದಾಗ ಏನ್ ಹೇಳ್ತಾರೆ ಅಂದ್ರೆ, ಯು ಕ್ಯಾನ್ ಕ್ಲೈಮ್ ಅಂಡರ್ EWS ಅಂತ. ಓಕೆ, ನೀವು ಆಗ ಜನರಲ್ ಮೆರಿಟಿಗೆ ಬರ್ತೀರಾ ಮುಸ್ಲಿಮರು, ಆಗ ನೀವು ಬೇಕಾದ್ರೆ EWS ಅಡಿಯಲ್ಲಿ 10% ಏನು ನಾವು ಕೊಡ್ತೀವಲ್ಲ ಅದ್ರಲ್ಲಿ ಕ್ಲೈಮ್ ಮಾಡ್ಕೋಬಹುದು ಅನ್ನೋ ರೀತಿ ಹೇಳ್ತಾರೆ. ಫೈನ್. ಸೊ ಇದ್ರ ಜೊತೆಗೆ ಈ SC ST ಏನು ಗ್ರೂಪ್ ಮಾಡ್ತಾರಲ್ಲ, ಇದರಲ್ಲಿ SC ಲೆಫ್ಟ್ SC ರೈಟ್ ಅನ್ನೋದು ಕೂಡ ಅವ್ರಿಗೆ ಇಷ್ಟು ಪರ್ಸೆಂಟ್. ಓಕೆ, ಔಟ್ ಆಫ್ 17% ನೀವು ನೋಡೋದಾದ್ರೆ SC ಲೆಫ್ಟ್ ಗೆ 6%, SC ರೈಟ್ ಗೆ ಓಕೆ ಬಲ ಎಡ ಅಂತ ಕರೀತಾರೆ ಅದರಲ್ಲಿ. ಸೊ ಅದರಲ್ಲಿ ನಿಮ್ಗೆ 5.5%. ಓಕೆ, ಸೊ ಈ ತರ ಮತ್ತೆ ಅನ್ಟಚಬಲ್ ಕಮ್ಯುನಿಟಿ ಅಂತ ಕೂಡ ಇದೆ ಅದರಲ್ಲಿ, ಬಂಜಾರಾಸ್ ಬೋವಿಯಾಸ್ ಅಂತ, ಅವ್ರಿಗೆ 4.5%. ಹೀಗೆ ಈ 3 ಕ್ಯಾಟಗರಿ ತಗೊಂಡು 17% ಮಾಡಬೇಕು ಅಂತ. ದಿಸ್ ಪ್ಲಸ್ ದಿಸ್, ಈ 3 ಕ್ಯಾಟಗರಿ. ಮತ್ತೆ ಇಲ್ಲೊಂದಿದೆ ನೋಡಿ, SC ಕಮ್ಯುನಿಟೀಸ್ ಅದರ್ ಕಮ್ಯುನಿಟೀಸ್ಗೆ 1%. ಸೊ ಇಷ್ಟು ತಗೊಂಡು ಒಟ್ಟು 17% ಕೊಡಬೇಕು. ಅಂದ್ರೆ ಒಳ ಮೀಸಲಾತಿ ನಿಮ್ಗೆ SC ಕಮ್ಯುನಿಟಿಗೆ 17 ಅಂದ್ರೆ ಅದರ ಒಳ ಮೀಸಲಾತಿ ಕೂಡ ಮಾಡಬೇಕು ಅಂತ ಹೇಳಿ ಈ ಬಿಲ್ ಅಲ್ಲಿ ಪ್ರಪೋಸ್ ಆಗಿದೆ. ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳಬಹುದು ನಿಮ್ಗೆ, ಹಾಗಾಗಿ ಅದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಫೈನ್. ಇನ್ನು ಇಲ್ಲಿ ಇದೆಲ್ಲ ಮಾಡಿದ್ರು ಸರ್, ಸುಮ್ನೆ ಕಣ್ಣು ವರ್ಷಕ್ ಮಾಡಿದ್ರು ಅಂತ ಕೂಡ ಹೇಳ್ಬೋದು ಒಂದು ರೀತಿ ನಾವು ಮಾಡಿದ್ರೆ. ರಾಜಕೀಯವಾಗಿ ಡಿಸ್ಕಸ್ ಮಾಡಿದ್ರು, ಅವಾಗ ಏನೋ ಒಂದು ಎಲೆಕ್ಷನ್ಸ್ ಇತ್ತು, ವಿಧಾನಸಭಾ ಎಲೆಕ್ಷನ್, ಹಾಗಾಗಿ ಮಾಡಿದ್ರು. ಯಾಕಂದ್ರೆ ಇದು ನಿಲ್ಲಲ್ಲ ಅಂತ. ಯಾಕಂದ್ರೆ ಇದನ್ನ ನೀವು 50% ಎಬೋ ಆಗ್ತಾ ಇದೆ, ನಮ್ದೇನ್ 50% ಇತ್ತು, ಈಗ ಅದು 50% ಎಬೋ. ಈಗ ಎಷ್ಟಾಗುತ್ತೆ ಸರ್ ಇವೆಲ್ಲ ಮಾಡಿದಾಗ ಏನಾಗುತ್ತೆ, EWS ನ ಸೇರ್ಸ್ಕೊಂಡ್ರೆ ಎಷ್ಟಾಗುತ್ತೆ, 66% ಆಗ್ಬಿಡುತ್ತೆ. 66% ಆಗುತ್ತೆ ನೋಡಿ. EWS ಸೇರ್ಸ್ತಾರೆ, ಇಲ್ಲ ಅಂದ್ರೆ 56%. ಅಂದ್ರೆ 50ಗಿಂತ ಜಾಸ್ತಿ ಆಯ್ತಾ, ಇಲ್ಲಿ 50% ಇದೆ, ಇಲ್ಲಿ 56 ಆಗ್ಬಿಡುತ್ತೆ. EWS 66 ಆಗ್ಬಿಡುತ್ತೆ. ಎಗೇನ್ ಇಲ್ಲಿ ಸುಪ್ರೀಂ ಕೋರ್ಟ್ ಚಾಟಿ ಬಿಸುತ್ತೆ. ಓಕೆ, ಈಗ ಕೇಂದ್ರ ಸರ್ಕಾರ EWS ನ ಸೇರಿಸಿ 60% ಆದ್ರೂ ಓಕೆ, ಬಟ್ 60% ಗಿಂತ ಮೇಲೆ ಆಯ್ತಲ್ಲ ನಮ್ದು, 66% ಆಗ್ಬಿಡುತ್ತಲ್ಲ. ಸೊ ಹಂಗಾಗಿ ಇವ್ರು ಏನ್ ಮಾಡ್ಬೇಕು, ಇದನ್ನ ಕೇಂದ್ರ ಕಳಿಸ್ಬೇಕು, ಅಲ್ಲಿ ಸಂಸತ್ ಅಪ್ರೂವ್ ಮಾಡ್ಕೋಬೇಕು. ಅಲ್ಲಿ ಅಪ್ರೂವ್ ಆದ್ಮೇಲೆ ಅದನ್ನ ನಾವು 9th ಶೆಡ್ಯೂಲ್ ಅಲ್ಲಿ ಇಡಬೇಕು, 9ನೇ ಶೆಡ್ಯೂಲ್ ಅಲ್ಲಿ ಇರಬೇಕು. ಯಾಕಂದ್ರೆ 9th ಶೆಡ್ಯೂಲ್ ಅಲ್ಲಿ ಇಟ್ರೆ ನಿಮ್ಗೆ ಗೊತ್ತಿದೆ, ಭೂ ಸುಧಾರಣೆಗೆ ಸಂಬಂಧಪಟ್ಟಂತೆ ಮತ್ತೆ ಈ ಕ್ಯಾಸ್ಟ್ ಗೆ ಸಂಬಂಧಪಟ್ಟಂತೆ ಅಲ್ಲಿ ಇಟ್ರೆ ಸುಪ್ರೀಂ ಕೋರ್ಟ್ ಅದನ್ನ ಇದ್ ಮಾಡಕ್ಕಾಗಲ್ಲ ಅಂತ ಅಲ್ವಾ, ಅದನ್ನ ರಿವ್ಯೂ ಮಾಡಕ್ಕಾಗಲ್ಲ, ಅದು ತಲೆ ಹಾಕಕ್ಕಾಗಲ್ಲ 9th ಶೆಡ್ಯೂಲ್ ಅಂತ ನಿಮಗ್ ಗೊತ್ತಿದೆ. ಓಕೆ, ಸೊ ಹಂಗಾಗಿ ಇದು ಆ ಕೆಲಸ ಆಗ್ಬೇಕು ಅಂದ್ರೆ ನಿಮ್ಗೆ ಸಂವಿಧಾನದಲ್ಲಿ 341-42ನೇ ವಿಧಿ ಅಡಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತೆ ನಾವು ಸಂವಿಧಾನದಲ್ಲಿ ನಿಬಂಧನೆಗಳಿವೆ, ಅದ್ರ ಪ್ರಕಾರ ಅಮೆಂಡ್ ಮಾಡ್ಬೇಕು, ಸಂಸತ್ತಲ್ಲಿ ಅಪ್ರೂವ್ ಆಗ್ಬೇಕು, ಮತ್ತೆ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ಅದನ್ನ ನೋಟಿಫೈ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇದೀನಿ, ಕರ್ನಾಟಕದ ತಳವಾರ ಮತ್ತು ಸಿದ್ಧಿ ಜನಾಂಗ ಎಲ್ಲ ಎಷ್ಟಿಗೆ ಸೇರ್ಸಿದ್ರು, ಸುಮ್ಮನೆ ಸೇರ್ಸಿದ್ರ? ಇಲ್ಲಿಂದ ಶಿಫಾರಸ್ ಆಯ್ತು ಕೇಂದ್ರದಲ್ಲಿ, ಅದನ್ನ ಸಂಸತ್ನಲ್ಲಿ ಅದನ್ನ ಅಪ್ರೂವ್ ತಗೊಂಡು ಏನ್ ಮಾಡಿದ್ರು, ಅಲ್ಲಿ ರಾಷ್ಟ್ರಪತಿಗಳು ನೋಟಿಫೈ ಮಾಡ್ತಾರೆ. ಸೊ ಇದು SC ST ಸಂಬಂಧಪಟ್ಟಂತೆ ಅಲ್ಲಿಂದ ಆಗ್ಬೇಕು. OBC ಸಂಬಂಧಪಟ್ಟಂತೆ ನಮ್ಮ ಇದರಲ್ಲಿ ಇದೆ, ಯಾವ್ದೋ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ. ಓಕೆ, ಸೊ ಇದು ಈ ಬಿಲ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಇದು ಇನ್ನು ಇಂಪ್ಲಿಮೆಂಟ್ ಆಗಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಂಪ್ಲಿಮೆಂಟ್ ಆಗಿಲ್ಲ.
ಓಕೆ, ಕೋರ್ಟ್ ಅಲ್ಲೂ ಇದೆ, ಕೇಂದ್ರ ಸರ್ಕಾರದಲ್ಲೂ ಬಿದ್ದಿದೆ, ಇದ್ರ ಬಗ್ಗೆ ಏನೂ ಆಗಿಲ್ಲ. ಹಾಗಾಗಿ ಪ್ರೆಸೆಂಟ್ ಏನ್ ನಡೀತಾ ಇದೆ 50% ಅದೇ ಇರ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಈಗ ಬರ್ತೀನಿ ಕಮಿಟಿಗಳು ಇದ್ರ ಬಗ್ಗೆ ಏನೇನ್ ಹೇಳಿದೆ. ನಾಗಮೋಹನ್ ದಾಸ್ ಸಮಿತಿ ಅಂತಿದೆ, ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿದ್ರು ಅವರು, ಆ ಸಮಿತಿನ ಮಾಡ್ತಾರೆ. ಅವರ ವರದಿ ಪ್ರಕಾರ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಪುರಾವೆಗಳನ್ನ ಒದಗಿಸ್ತಾ ಹೋಗ್ತಾರೆ. ಎಲ್ಲಿ ಒಣ ಪ್ರದೇಶ, ಎಲ್ಲಿ ಸಾಮಾಜಿಕವಾಗಿ ಹಿಂದುಳಿದ್ದಾರೆ, ಎಲ್ಲಿ ಇದಾಗಿದ್ದಾರೆ, ಮತ್ತೆ SC ST ಗಳ ಒಂದು ಪ್ರಾತಿನಿಧ್ಯ ಇದೆಯಾ ಶೈಕ್ಷಣಿಕ ಸಂಸ್ಥೆಗಳಲ್ಲಿ, ಸರ್ಕಾರಿ ಉದ್ಯೋಗದಲ್ಲಿ ಇಲ್ವಾ. ಸೊ ಹಂಗಾಗಿ ಇವ್ರಿಗೆ ಎಲ್ಲಿ ಇಲ್ಲ ಅಂತೇಳಿ ಎಲ್ಲ ಚೆಕ್ ಮಾಡಿ ಈ ನಾಗಮೋಹನ್ ದಾಸ್ ಸಮಿತಿ ಏನ್ ಹೇಳುತ್ತಲ್ಲ ಸರ್, ಇದು ಇದು ಹೇಳುತ್ತೆ 17% ಪ್ರತಿಶತ ಬೇಕು SC ಗೆ, ST ಗೆ 7% ಮಾಡ್ಬೇಕು. ಆಲ್ರೆಡಿ ಕೇಂದ್ರದಲ್ಲಿದೆ 15 ಮತ್ತೆ 7%. ಓಕೆ, ಸೊ ಹಾಗಾಗಿ ಮಾಡ್ಬೇಕು ಅಂತ ಹೇಳುತ್ತೆ ನಾಗಮೋಹನ್ ದಾಸ್ ಸಮಿತಿ. ಸುಮ್ನೆ ಮಾಡಲ್ಲ ಇದು, ಸುಮ್ನೆ ಸರ್ಕಾರಕ್ಕೆ ಅನುಭವ ಆಗಿ ಮಾಡಲ್ಲ. ಯಾವುದೇ ಒಂದು ಸಮಿತಿ ಹೇಳಿದ್ರೆ ಮಾತ್ರ ಇದನ್ನ ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ. ಸೊ ನಾಗಮೋಹನ್ ದಾಸ್ ಸಮಿತಿ ಹೇಳುತ್ತೆ. ಸೊ ಹಾಗಾದ್ರೆ ಇತಿಹಾಸ ನೋಡೋದಾದ್ರೆ ನಮ್ದು ಭಾರತದ್ದು ಯಾವ ಯಾವ ಸಮಿತಿಗಳಿದೆ ಎಕ್ಸಾಮ್ ಅಲ್ಲಿ ಕೇಳುವಂತದ್ದು. ಓಕೆ, ಇತಿಹಾಸ ನಮ್ದು ಸ್ವತಂತ್ರ ಪೂರ್ವದಿಂದನೇ ಇದೆ. ಹಂಟರ್ ಸಮಿತಿ, ವಿಲಿಯಂ ಹಂಟರ್, ಜ್ಯೋತಿಬಾ ಫುಲೆ ಅವರು ಜಾತಿಯ ಆಧಾರಿತ ಮೀಸಲಾತಿ ವ್ಯವಸ್ಥೆ ಮಾಡಬೇಕು ಅಂತ ಆಗ್ಲೇನೆ ಅವರು ಪ್ರತಿಪಾದಿಸಿರ್ತಾರೆ. ಅದಾದ್ಮೇಲೆ 1993 ರಾಮ್ಸ್ ಮ್ಯಾಕ್ಡೊನಾಲ್ಡ್ ಕಮ್ಯುನಿಯಲ್ ಅವಾರ್ಡ್ ಅಂತ ಮಾಡ್ತಾರೆ ಅಲ್ವಾ. ಏನು ಮೀಸಲಾತಿ, ಜನಾಂಗ ಜಾತಿಗೆ ತಕ್ಕಂತೆ ಅವರೇ ವೋಟ್ ಹಾಕ್ಬೇಕು ಅನ್ನೋ ರೀತಿ ಮೀಸಲಾತಿ. ಮುಸ್ಲಿಮರಿಗೆ, ಸಿಖ್ಖರಿಗೆ, ಭಾರತೀಯ ಕ್ರಿಶ್ಚಿಯನ್, ಆಂಗ್ಲೋ ಇಂಡಿಯನ್, ಯುರೋಪಿಯನರಿಗೆ, ದಲಿತರಿಗೆ ಪ್ರತ್ಯೇಕ ಮತದಾರನ ಒದಗಿಸಲಾಗುತ್ತೆ. ಸೊ ಇವೆಲ್ಲ ಇದ್ರೂ ಕೂಡ ಇಲ್ಲಿ ನಮ್ಮ ಭಾರತದಲ್ಲಿ ಹಿಂದೂಗಳಲ್ಲೇ ಬೇರೆ ಬೇರೆ ಆಗ್ಬಿಡುತ್ತೆ ಅಂತ ಹೇಳಿ ಏನ್ ಮಾಡ್ತಾರೆ, ದಲಿತರಿಗೆ ಬೇರೆ ಕೊಡಬೇಕು ಅಂತ ಹೇಳಿದ್ದಾರೆ, ಇದಕ್ ಬೇರೆ ಕೊಡಬೇಕು ಅಂತ ಹೇಳಿದ್ದಾರೆ ಅಂತೇಳಿ ಗಾಂಧೀಜಿ ಅವರ ಉಪವಾಸ ಸತ್ಯಾಗ್ರಹ ಪೂನಾ ಪ್ಯಾಕ್ಟ್ ಆಗುತ್ತೆ, ಪೂನಾ ಒಪ್ಪಂದ ಗೊತ್ತಿದೆ ನಿಮ್ಗೆ, ಅದು ಏಕೀಕೃತ ಹಿಂದೂ ಮತದಾರ ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿ. ಓಕೆ, ಸ್ವತಂತ್ರ ಪೂರ್ವದಲ್ಲೇ ಆಗಿರ್ತಕ್ಕಂಥದ್ದು ಇದು ನಮ್ಮ ಇತಿಹಾಸ ನೋಡೋದಾದ್ರೆ. ಅದರ ನಂತರ ನಿಮ್ಗೆ ಗೊತ್ತೇ ಇದೆ 335ನೇ ವಿಧಿ ಅಡಿಯಲ್ಲಿ SC ST ಗಳಿಗೆ ಮೀಸಲಾತಿ ನೀಡಲಾಗುತ್ತೆ ಸಂವಿಧಾನದಲ್ಲೇನೆ. ಓಕೆ, ಆಮೇಲೆ OBC-ಗೂ ಕೊಡ್ಬೇಕು ಅಂತೇಳಿ ನಮಗೆ ಮಂಡಲ್ ಕಮಿಟಿ 1971-72 ಮಾಡಿರ್ತಾರೆ ಕಮಿಷನ್. ಅವ್ರು ರಿಪೋರ್ಟ್ ಕೊಟ್ಟಿರ್ತಾರೆ. ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಯಾರು, VP ಸಿಂಗ್ ಬಂದಾಗ, ಸಾರಿ PV ನರಸಿಂಹರಾವ್ ಬಂದಾಗ. 1991 ಅಲ್ಲಿ ಏನು ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿರುತ್ತೆ, ಅವಾಗ OBC ಮೀಸಲಾತಿಗೆ ಕಲ್ಪಿಸ್ಕೊಡ್ತಾರೆ. ಇನ್ನು ಇವಾಗಿನ ಪ್ರಧಾನಿಗಳು EWS ಅಂತ ಹೇಳಿ ಎಕನಾಮಿಕಲಿ ವೀಕರ್ ಸೆಕ್ಷನ್, ನಮ್ಮ ಸಂವಿಧಾನದಲ್ಲಿ ಎಕನಾಮಿಕಲಿ ಅಂತ ಇಲ್ಲ, ಆರ್ಥಿಕವಾಗಿ ಇರೋದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವ್ರಿಗೆ ಮಾತ್ರ. ಆದ್ರೆ ಇದನ್ನು ತರ್ತಾರೆ ಇವರು 10% ಮೀಸಲಾತಿ 103ನೇ ತಿದ್ದುಪಡಿ ಮಾಡ್ಕೊಂಡು. ಇದು ನಮ್ಮ ಭಾರತದ ಮೀಸಲಾತಿಯ ಪ್ರಮುಖ ಒಂದು, ನಾನು ಪಾಯಿಂಟ್ ವೈಸ್ ಹಾಕಿದ್ದೇನೆ. ಓಕೆ, ಇನ್ನು ಇಲ್ಲಿ ಇಂಗ್ಲಿಷ್ ತುಂಬಾ ಜನ ಇಂಗ್ಲಿಷ್ ಹೇಳ್ತೀರಾ, ಹಾಗಾಗಿ ಇಂಗ್ಲಿಷ್ ಅಲ್ಲಿ ಇದೆ ಸಪರೇಟ್ ಸ್ಲೈಡ್ ಅಲ್ಲಿ ನೋಡ್ಕೋಬಹುದು. ಓಕೆ, ಇನ್ನು ಇದೊಂದೇ ಅಲ್ಲ ಸರ್, ಇದು ಭಾರತದೊಂದೇ ಅಲ್ಲ, ನಮ್ಮ ಕರ್ನಾಟಕ ಏನ್ ಕಮ್ಮಿ ಇಲ್ಲ. ಭಾರತದಲ್ಲಿ ಫಸ್ಟ್ ನಮ್ಮ ಕರ್ನಾಟಕದವರೇ ಮೀಸಲಾತಿಗೋಸ್ಕರ ಮಾಡಿದ್ದು ಯಾವಾಗ, ಮಹಾರಾಜರ ಕಾಲದಲ್ಲಿ 1918ರಲ್ಲಿ ಮಿಲ್ಲರ್ ಸಮಿತಿನ ಮಾಡ್ತಾರೆ. ಅಂದ್ರೆ ನಾನ್ ಬ್ರಾಹ್ಮಿನ್ಸ್ ಬ್ರಾಹ್ಮಣೇತರರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಮಿಲ್ಲರ್ ಸಮಿತಿ ಶಿಫಾರಸು ಮಾಡುತ್ತೆ. ಶೈಕ್ಷಣಿಕವಾಗಿ, ಉದ್ಯೋಗ, ರಾಜಕೀಯದಲ್ಲಿ ಮೈಸೂರಿನಲ್ಲಿ ಇನ್ಕ್ಲೂಡಿಂಗ್ ಲಿಂಗಾಯತ ಒಕ್ಕಲಿಗರು ಅಂದ್ರೆ ನಾನ್ ಬ್ರಾಹ್ಮಿನ್ಸ್ ಅಂತ ಅದಕ್ಕೆ ಹೇಳ್ತಾ ಇರೋದು. 75% ಮೀಸಲಾತಿ ಕೊಡಬೇಕು ಅಂತ ಶಿಫಾರಸು ಮಾಡುತ್ತೆ 1918ರಲ್ಲಿ ಮಿಲ್ಲರ್ ಸಮಿತಿ. ಮೈಸೂರಿನ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ ಸರ್ ಲೆಸ್ಲಿ ಮಿಲ್ಲರ್ ಅಂತ. ಓಕೆ, ಸೊ ಆ ಟೈಮಲ್ಲೇ. ಅದಾದ್ಮೇಲೆ ನಿಮ್ಗೆ ಸ್ವತಂತ್ರದ ನಂತರ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ ನಾಡಗೌಡ ಸಮಿತಿ ಫಸ್ಟ್ ಬರುತ್ತೆ. ನಾಗಣ್ಣಗೌಡ ಸಮಿತಿ ಹಿಂದುಳಿದ ವರ್ಗಗಳ ಮೊದಲ ಆಯೋಗ ಅಂತ ಕೂಡ ಕರಿತೀವಿ 1961. ಇವರು ಕೂಡ ಹೇಳ್ತಾರೆ SC ST ಗಳಿಗೆ 50 ನೋಡಿ 15%, 3% OBC-ಗೆ 50%, ಒಟ್ಟು 68% ಕೊಡಬೇಕು. ಅಂದ್ರೆ 50% ಜಾಸ್ತಿನೇ ಹೇಳ್ತಾ ಬರ್ತಿದ್ದಾರೆ ಹೊರತು ಎಲ್ಲಾ ಸಮಿತಿಗಳು ಯಾವ್ದು 50% ಒಳಗೆ ಹೇಳ್ತಾ ಇಲ್ಲ. ಅಂದ್ರೆ ಜನಸಂಖ್ಯೆ ಅವ್ರ ಹಿಂದುಳಿದ ಒಂದು ಇದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನೋಡ್ಕೊಂಡು ಅವ್ರು ಇದನ್ನ ಹೇಳ್ತಾರೆ. ಬಟ್ ಸುಪ್ರೀಂ ಕೋರ್ಟ್ ಹೇಗೇನ್ ತಡೆ ಕೊಟ್ಟಿರುತ್ತೆ, ಅದಕ್ಕೆ ಇಂಪ್ಲಿಮೆಂಟ್ ಮಾಡಕ್ ಆಗಲ್ಲ. ಅದಾದ್ಮೇಲೆ ಹಾವನೂರ್ ಸಮಿತಿ ಬಗ್ಗೆ ನಾನು ಆಗ್ಲೇ ಹೇಳಿದೆ. ಅವರು ಕೂಡ ಹೇಳ್ತಾರೆ 75% ಬೇಕು ಅಂತ. ಬಟ್ ಇದರಲ್ಲಿ ಅವರು OBC-ಗೆ ಒಂದಷ್ಟು ಇಂಪಾರ್ಟೆಂಟ್ ಕೊಡ್ತಾರೆ, SC ST ಇಂದ ಒಂದಷ್ಟು ST ಇಂದ ಕ್ಯಾಟಗರಿನ ತೆಗಿತಾರೆ. ನಾನು ನಿಮ್ಗೆ ಹೇಳಿದೆ ಕುರುಬರಲ್ಲಿ ಪ್ರಮುಖವಾಗಿ ಒಂದಷ್ಟು ಜನ OBC-ಗೆ ಅತಿ ಹಿಂದುಳಿದವರು ಅಂತ ಕನ್ಸಿಡರ್ ಮಾಡ್ತಾರೆ, ಹೊತ್ತು ST ಅಂತ ಮಾಡಲ್ಲ ಎಲ್ಲ ಕಡೆ. ಓಕೆ, ಸೊ ಇದೊಂದು ಆಗುತ್ತೆ. ಇದು 50% ಮೀಸಲಾತಿ ಒದಗಿಸುತ್ತೆ. ಇದ್ರ ಪ್ರಕಾರ 58ಗೆ ಇವರು ಹೇಳ್ತಾರೆ ಜಾಸ್ತಿ, ಎಲ್ಲಾ ಆಯೋಗಗಳು ಜಾಸ್ತಿನೇ ಹೇಳೋದು. ಬಟ್ ಸುಪ್ರೀಂ ಕೋರ್ಟ್ ಅದನ್ನ ಏನ್ ಮಾಡುತ್ತೆ, ತಡೆ ಹಿಡಿಯುತ್ತೆ. ಆಮೇಲೆ C ವೆಂಕಟಸ್ವಾಮಿ ಆಯೋಗ, ನಮ್ ಕರ್ನಾಟಕದ ಬಗ್ಗೆ ಹೇಳ್ತಾ ಇದ್ದೀನಿ. ಕರ್ನಾಟಕದ ಆಯೋಗಗಳ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಮತ್ತೆ ಇಸ್ವಿಗಳು ಕೇಳ್ತಾನೆ ಡೈರೆಕ್ಟ್ ಆಗಿ. ಓಕೆ, ಸೊ ಹಾಗೆ D ಚಿನ್ನಪ್ಪ ರೆಡ್ಡಿ, ಇದು ವೆರಿ ಇಂಪಾರ್ಟೆಂಟ್.
ಯಾಕೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ? ಮಂಡಲ್ ಸಮಿತಿಗೂ ಇದಕ್ಕೂ ಇದೆ. ಯಾಕಂದ್ರೆ ಮಂಡಲ್ ಸಮಿತಿ ಮಾಡಿದ ರಿಪೋರ್ಟ್ 1991 ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಲ್ಲ, ಸೊ ಅದ್ರ ಪ್ರಕಾರ ನಾವು ನೋಡೋದಾದ್ರೆ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇವ್ರ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡೋದು 15%, 3%, ಒಟ್ಟು 18%, OBCಗೆ 32% ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು. ಓಕೆ, ಚಿನ್ನಪ್ಪ ರೆಡ್ಡಿ ಆಯೋಗ. ಸೊ ಇದು ಮಂಡಲ್ ಆಯೋಗ ಬಗ್ಗೆ ಮಾತಾಡ್ತೇನೆ. ಅಂದ್ರೆ ಇದ್ರ ಬಗ್ಗೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಅವ್ರ ರಿಪೋರ್ಟ್ ಬಗ್ಗೆ ಕೇಳಲ್ಲ. ಕೆಳಗಿನವುಗಳಲ್ಲಿ ಯಾವುದು ಹಿಂದುಳಿದ ವರ್ಗಗಳ ಒಂದು ಆಯೋಗ, ಅಥವಾ ಕರ್ನಾಟಕದ ಸಮಿತಿಗಳು ಯಾವುದು ಅಥವಾ ಯಾವುದಲ್ಲ, ಅಥವಾ ಈ ಸಮಿತಿ ಯಾವಾಗ ಬಂತು, ಈ ತರ ಯಾವ ಇಸ್ವಿಲ್ ಬಂತು, ವರದಿ ಯಾವಾಗ ಸಲ್ಲಿಕೆ ಆಯ್ತು. ಸೊ ಈ ತರ ಒಂದಷ್ಟು ಕ್ವಶನ್ಸ್ ಬರ್ಬೋದು ಎಕ್ಸಾಮ್ ಅಲ್ಲಿ. ಇನ್ನು ಮಂಡಲ ಆಯೋಗ ಬಗ್ಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇದ್ದೇ ಇರುತ್ತೆ. ನಾನು ನಿಮ್ಗೆ ಆಲ್ರೆಡಿ 1978 ಅದು 71, 72 ಅಲ್ಲ, 78 ಅಲ್ಲಿ ಹಿಂದುಳಿದ ವರ್ಗಗಳ ಆಯೋಗವನ್ನ 340ನೇ ವಿಧಿ ಹೇಳುತ್ತೆ. ಓಕೆ, ಇಫ್ ಪ್ರೆಸಿಡೆಂಟ್ ಕನ್ಫರ್ಮ್ ಆದ್ರೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ ಆಯೋಗಗಳನ್ನ ರಚನೆ ಮಾಡಬಹುದು ಅಂತ. ಆಗ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆ ಮಾಡ್ತಾರೆ. ಅದು ಶಿಫಾರಸು ಕೂಡ ಮಾಡುತ್ತೆ. ಭಾರತದಲ್ಲಿ 52% ಹೆಚ್ಚು OBC ಜನ ಇದ್ದಾರೆ. ಹಾಗಾಗಿ ಸರ್ಕಾರ ಓದಲ್ಲಿ 27% ಮೀಸಲಿಡಬೇಕು ಅಂತ ಹೇಳುತ್ತೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಕೂಡ ಹೇಳಿರುತ್ತೇವೆ. ಆದ್ರೆ ಆರ್ಥಿಕವಾಗಿ ಅವ್ರು ತಗೊಳ್ಳಲ್ಲ, ಸಾಮಾಜಿಕ ಶೈಕ್ಷಣಿಕ ತಗೋತಾರೆ. ಇವ್ರು ಬೇರೆ ಬೇರೆ ಜಾತಿಗಳು ಎಲ್ಲ ಕೂಡ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಓಕೆ, ಉದಾಹರಣೆಗೆ ಮುಸ್ಲಿಮರು, ಕ್ರಿಶ್ಚಿಯನರು, ಬೌದ್ಧರು ಹಿಂದುಳಿದ ವರ್ಗಗಳಾಗಿ ಗುರುತಿಸ್ತಾರೆ ಈ ಆಯೋಗದಲ್ಲಿ. ಓಕೆ, ಮತ್ತೆ ಖಿನ್ನತೆಗೆ ಒಳಗಾದ ಹಿಂದುಳಿದ ವರ್ಗ ಪಟ್ಟಿ ಕೊಡುತ್ತೆ OBCಗಳಲ್ಲಿ. ಸೊ ಹೀಗೆ ಅತಿ ಹಿಂದುಳಿದ ವರ್ಗ ಈ ತರ ಎಲ್ಲ ಪಟ್ಟಿ ಕೊಡುತ್ತೆ ಮಂಡಲ್ ಕಮಿಷನ್. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡೋದು 1991. ಓಕೆ, ಸೊ ಇದು ಗೊತ್ತಿರ್ಬೇಕು ನಿಮ್ಗೆ. ಸೊ ಈಗ ಮಂಡಲ್ ವರ್ಗದ ಆಯೋಗ ಏನ್ ಹೇಳುತ್ತೆ? ಸೊ ಇದ್ರ ಪ್ರಕಾರ ಇಂಡಿಯಾದಲ್ಲಿ ನಿಮಗೆ ಶಾಶ್ವತವಾಗಿ ಅಂದ್ರೆ ನ್ಯಾಷನಲ್ ಕಮಿಷನ್ ಆನ್ ಬ್ಯಾಕ್ವರ್ಡ್ ಕ್ಲಾಸಸ್, ಹಾಗೆ ರಾಜ್ಯಗಳಲ್ಲಿ ಸ್ಟೇಟ್ ಕಮಿಷನ್ ಆನ್ ಬ್ಯಾಕ್ವರ್ಡ್ ಕ್ಲಾಸಸ್ ಮಾಡಬೇಕು ಅಂತ ಹೇಳುತ್ತೆ. ಓಕೆ, ಸೊ ಇದರ ನಂತರ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಹಿಂದುಳಿದ ವರ್ಗಗಳ ಒಂದು ಆಯೋಗಗಳನ್ನು ಸ್ಥಾಪನೆ ಮಾಡಲಾಗುತ್ತೆ ಶಾಶ್ವತವಾಗಿ. ಸೊ ಹಾಗೆ 1994-97ರಲ್ಲಿ ಶ್ರೀ ಕೆ ನಾರಾಯಣ ರೈ ಅನ್ನೋರ ಒಂದು ಅಧ್ಯಕ್ಷತೆಯಲ್ಲಿ ಸ್ಟೇಟ್ ಕಮಿಷನ್ ಆನ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಮಾಡ್ತಾರೆ. ಆಮೇಲೆ ರವಿ ವರ್ಮಾ ಅನ್ನೋರು ಬರ್ತಾರೆ, ಮುನಿರಾಜು ಬರ್ತಾರೆ ಚೇರ್ಮನ್ ಆಗಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸ್ಟೇಟ್ ಅಲ್ಲಿ ನಮ್ಮ ರಾಜ್ಯದಲ್ಲಿ. ಡಾಕ್ಟರ್ GS ದ್ವಾರಕನಾಥ್ ಬರ್ತಾರೆ, ಶಂಕರಪ್ಪ ಬರ್ತಾರೆ. ಸೊ 2014ರಲ್ಲಿ ನಿಮ್ಗೆ ಕಾಂತರಾಜ್ ಬರ್ತಾರೆ. ಸೊ ಇವ್ರಿಗೆ ನಮ್ಗೆ ಇವಾಗ ಏನೋ ಜಾತಿ ಗಣಿತಿ ಅಂತ ಕೇಳ್ತೀವಿ, ಅದು ಸೋಶಿಯೋ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಮಾಡಿರೋದು. ಬಟ್ ಜಾತಿ ಗಣಿತಿ ಅಂತ ಏನು ಕರ್ನಾಟಕದಲ್ಲಿ ಈಗ ಸಬ್ಮಿಟ್ ಆಗಿದೆ. ಕಾಂತರಾಜ್ ಅವರು ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದಾಗ 2014ರಲ್ಲಿ ಅವರು ಅವ್ರಿಗೆ ವಹಿಸಿರ್ತಕ್ಕಂಥ ಜವಾಬ್ದಾರಿ ನಿರ್ವಹಿಸಿ ಅದನ್ನ ಕೊಡ್ತಾರೆ. ಓಕೆ, ಸೊ ಇವ್ರ ನಂತರ ಜಯಪ್ರಕಾಶ್ ಹೆಗಡೆ ಬರ್ತಾರೆ. ಇವರು ಆಕ್ಚುಲಿ 3 ವರ್ಷಕ್ಕೆ ಅಂತ ಮಾಡ್ತಾರೆ, ಆಮೇಲೆ ಮುಂದುವರಿಸಲಾಗುತ್ತೆ. ಅವರ ಒಂದು ನಂತರ ಜಯಪ್ರಕಾಶ್ ಹೆಗಡೆ ಅನ್ನೋರ್ನ ಏನ್ ಮಾಡ್ತಾರೆ, ಇವರು ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ಗಳೇ. ಸೊ ಇವರು ಹಿಂದುಳಿದ ವರ್ಗದ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಧ್ಯಕ್ಷರಾಗ್ತಾರೆ. ಈಗ ಇವರು ಕೂಡ ರಿಸೈನ್ ಮಾಡಿದ್ದಾರೆ. ಓಕೆ, ಸೊ ಇವರೇ ಈ ಕಾಂತರಾಜ್ ವರದಿನ ಸರ್ಕಾರಕ್ಕೆ ಅಧಿಕೃತವಾಗಿ ಇವ್ರ ಮುಖಾಂತರ ಸಬ್ಮಿಟ್ ಆಗೋದು, ಜಯಪ್ರಕಾಶ್ ಹೆಗಡೆ. ಈಗ ಇವ್ರು ಗೊತ್ತಿದೆ ನಿಮ್ಗೆ, ಜಯಪ್ರಕಾಶ್ ಹೆಗಡೆ ಅವರು ನಿಮಗೆ ಕಾಂಗ್ರೆಸ್ ನಿಂದ ಎಲೆಕ್ಷನ್ ಅಲ್ಲಿ ಲೋಕಸಭಾದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಹಾಗಾಗಿ ರಿಸೈನ್ ಮಾಡಿದ್ದಾರೆ. ಈಗ ಅಟ್ ಪ್ರೆಸೆಂಟ್ ಯಾವುದೇ ಒಂದು ಸ್ಟೇಟ್ ಕಮಿಷನ್ ಆನ್ ಬ್ಯಾಕ್ವರ್ಡ್ ಕ್ಲಾಸಸ್ ಇನ್ನು ಎಸ್ಟಾಬ್ಲಿಷ್ ಆಗಿಲ್ಲ. ಅದಾಗಿಲ್ಲ ಇನ್ ಸೆನ್ಸ್ ಚೇರ್ಮನ್ ಬಂದಿಲ್ಲ, ಅದರ ಒಂದು ಇದನ್ನ ಮಾಡಿಲ್ಲ. ಈಗ ಇವ್ರು ರಿಸೈನ್ ಮಾಡಿದ್ಮೇಲೆ ಇನ್ನೂ ಆಗಿಲ್ಲ ಅಟ್ ಪ್ರೆಸೆಂಟ್. ಏನ್ ಇವತ್ತು ವಿಡಿಯೋ ನಿಮಗೆ ನೋಡ್ತಾ ಇದ್ದೀರಾ ಇವತ್ತು, ಓಕೆ, ಅಪ್ಲೋಡ್ ಆಗಿದ್ದಲ್ಲ ಇವತ್ತು. ಅದಾದ್ಮೇಲೆ ಆದ್ರೆ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಮುಂದೆ ನಾವು ಅದನ್ನ ತಗೊಂಡ್ಬರ್ತೀವಿ. ಓಕೆ, ಮುಂದಿನ ವಿಡಿಯೋಗಳು ತಗೊಂಡ್ಬರ್ತೀವಿ ಹೊಸೊಬ್ರು ಬಂದ್ರೆ. ಫೈನ್. ಸೊ ಇದಿಷ್ಟು ನಿಮಗೆ ಗೊತ್ತಿರೋದು. ಇನ್ನು ಇದಿಷ್ಟೇನಾ ಸರ್? ಇದು ಬೇಸಿಕ್ಸ್. ನಾನು ಇವತ್ತೇನ್ ಮಾಡ್ತೇನೆ ಎಲ್ಲ ಬೇಸಿಕ್ಸ್. ಸೊ ಏನ್ ಇದೆ ಪ್ರೆಸೆಂಟ್ ಭಾರತದಲ್ಲಿ ಏನ್ ರಿಸರ್ವೇಶನ್ ಇದೆ, ಕರ್ನಾಟಕದಲ್ಲಿ ಏನಿದೆ, ಮತ್ತೆ ಈ ಅಮೆಂಡ್ಮೆಂಟ್ ಬಿಲ್ಗಳಲ್ಲಿ ಏನೇನಿದೆ, ಮತ್ತೆ ಒಂದಷ್ಟು ಸಮಿತಿಗಳು ಯಾವ್ಯಾವ ಆಗಿದ್ದು ಕರ್ನಾಟಕ ಮತ್ತು ಭಾರತದಲ್ಲಿ, ಜೊತೆಗೆ ಸಾಂವಿಧಾನಿಕ ನಿಬಂಧನೆಗಳು, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಏನಿದೆ. ಓಕೆ, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ SC/ST ಲೆಜಿಸ್ಲೇಟರ್ ನಿಮ್ಗೆ ಗೊತ್ತಿದೆ. ಮೀಸಲಾತಿ ಬಗ್ಗೆ ನಮಗೆ ಭಾಗ 16ರಲ್ಲಿ ಬರುತ್ತೆ. ಭಾಗ 16 ಏನ್ ಹೇಳುತ್ತೆ ಸರ್? ನೋಡಿ, ಭಾಗ 16 ಹೇಳುತ್ತೆ ಬುಡಕಟ್ಟು ಆಂಗ್ಲೋ ಇಂಡಿಯನ್ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟ ವಿಶೇಷ ಉಪಬಂಧಗಳು ಅಂತ ಹೇಳುತ್ತೆ. ಓಕೆ, 340, 342 ನಾನು ನಿಮ್ಗೆ ಹೇಳಿದೆ 340 ಹಿಂದುಳಿದ ವರ್ಗಗಳಿಗೋಸ್ಕರ ಆ ಒಂದು ಕಮಿಷನ್ನೇ ಪ್ರೆಸಿಡೆಂಟ್ ಮಾಡಬಹುದು ಅಂತ ಆ ಒಂದು ವಿಧಿ ಹೇಳುತ್ತೆ. ಸೊ ಹಾಗಾಗಿ ಗೊತ್ತಿರಬೇಕು ನಿಮ್ಗೆ. ಸೊ ಅದು ಬಿಟ್ರೆ ಈ ಒಂದು ಅಮೆಂಡ್ಮೆಂಟ್ ಗಳ ಆದಾಗ SC/ST ರಿಸರ್ವ್ ಕೊಡಬೇಕು. ಎಲ್ಲಿ? ಒಂದು ಶೈಕ್ಷಣಿಕವಾಗಿ, ಇನ್ನೊಂದು ಉದ್ಯೋಗದಲ್ಲಿ. ಸೊ ಹಾಗಾಗಿ ಶೈಕ್ಷಣಿಕವಾಗಿ 15 ಸಬ್ ಕ್ಲಾಸ್ 4 ಅಮೆಂಡ್ಮೆಂಟ್ ಆಗುತ್ತೆ. 15ನೇ ಆರ್ಟಿಕಲ್ ಏನ್ ಹೇಳುತ್ತೆ? ಸಮಾನತೆ, ಜಾತಿ, ಧರ್ಮ, ಇದ್ರಲ್ಲಿ ಲಿಂಗ ತಾರತಮ್ಯ ಮಾಡಂಗಿಲ್ಲ. ಆದ್ರೆ ಈ ರಿಸರ್ವೇಶನ್ ಮಾಡುತ್ತಲ್ಲ, ಅದಕ್ಕೋಸ್ಕರನೇ 15 ಸಬ್ ಕ್ಲಾಸ್ 4 ಅಂತ ಅಮೆಂಡ್ಮೆಂಟ್ ತರೋದು.
ಮಾಡಂಗಿಲ್ಲ. ಆದ್ರೂ ಈ ಒಂದು ಅಪ್ಲಿಫ್ಟ್ಮೆಂಟ್ ಸಮಾನತೆಗೋಸ್ಕರ ಈ ಜನಾಂಗಕ್ಕೆ ಇಷ್ಟು ನಾವು ರಿಸರ್ವೇಶನ್ 15ನೇ ಆರ್ಟಿಕಲ್ 4 ಅಲ್ಲಿ ಸಬ್ ಕ್ಲಾಸ್ 4 ಅಲ್ಲಿ ಶೈಕ್ಷಣಿಕವಾಗಿ ಅಂದ್ರೆ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ 16ನೇ ವಿಧಿ ಸಬ್ ಕ್ಲಾಸ್ 4 ಇದು ಉದ್ಯೋಗದಲ್ಲಿ ಮೀಸಲಾತಿ. ಅರ್ಥ ಆಗ್ತಿದೆಯಲ್ಲ? ಹಾಗೆ 1995ರಲ್ಲಿ 77ನೇ ತಿದ್ದುಪಡಿಯಲ್ಲಿ 16ನೇ ವಿಧಿ ತರ್ತಾರೆ. ಅದರಲ್ಲಿ 4A ಸೇರಿಸ್ತಾರೆ. ಇಷ್ಟಿಲ್ದ್ರೆ ಸಾಲಲ್ಲ, ನಿಮ್ಗೆ ಬಡ್ತಿಲೂ ಕೂಡ ಗೌರ್ಮೆಂಟ್ ಕೆಲಸದಲ್ಲಿ ಬಡ್ತಿಲೂ ಮೀಸಲಾತಿಗೆ 4 ನೋಡಿ 4 ಕೆಲಸದಲ್ಲಿ ರಿಸರ್ವೇಶನ್, 4A ಬಡ್ತಿ ಸೇರಿದ ಮೇಲೆ ಅದು ರಿಸರ್ವೇಶನ್. ಓಕೆ, ಆಮೇಲೆ 2000 ಇಸ್ವಿಯಲ್ಲಿ 81ನೇ ತಿದ್ದುಪಡಿ ತರ್ತಾರೆ. ಅದ್ರಲ್ಲಿ 14B ಸೇರಿಸ್ತಾರೆ. ಅಂದ್ರೆ ಈಗ ಮೀಸಲಾತಿ ಆಗಿಲ್ಲ 1 ವರ್ಷದಿಂದ ಅಥವಾ ಯಾವ್ದೇ ಅಪಾಯಿಂಟ್ಮೆಂಟ್ ಆಗಿಲ್ಲ, ಬಾಕಿ ಇದೆ, ಅದನ್ನ ನಾವು ಬ್ಯಾಕ್ಲಾಗ್ ಆಗಿ ತಗೋಬಿಟ್ಟು ಅದನ್ನ ವಾಪಸ್ ಈ ವರ್ಷ ಮಾಡ್ಬೇಕು ಅಂತ 4B ಸೇರಿಸ್ತಾರೆ. EWS ತರ್ತಾರೆ 2019ರಲ್ಲಿ ಅಲ್ವಾ. EWS ಅಲ್ಲಿ ಏನಾಗುತ್ತೆ, 16 ಆರ್ಟಿಕಲ್ 4 ಮತ್ತೆ 16 ಆರ್ಟಿಕಲ್ 6 ಸಬ್ ಕ್ಲಾಸ್ 6 ಇದನ್ನ ಅಮೆಂಡ್ಮೆಂಟ್ ಮಾಡ್ತಾರೆ. ಓಕೆ, ಇದು ದಯವಿಟ್ಟು EWS ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ EWS ಹೇಳಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತಿರಬೇಕು EWS ನಾವು ಡೀಟೇಲ್ ಆಗಿ ಓದ್ಬೇಕಾಗತ್ತೆ. EWS ಏನು ಸ್ಕೋಟ್ ವಿಧಿ ಏನ್ ಹೇಳ್ತು, ಇದ್ರಲ್ಲಿ ಏನೇನ್ ಇದೆ, ಯಾರ್ಯಾರಿಗಿಲ್ಲ, ಇವೆಲ್ಲ ಓದ್ಬೇಕಾಗತ್ತೆ. ಓಕೆ, 103ನೇ ತಿದ್ದುಪಡಿಯಲ್ಲಿ ಈ ಒಂದು ತಿದ್ದುಪಡಿಗಳನ್ನ 16 ಸಬ್ ಕ್ಲಾಸ್ 4 ಅಂತ ಕೇಳ್ಬೋದು ಎಕ್ಸಾಮ್ ಅಲ್ಲಿ. 103ನೇ ತಿದ್ದುಪಡಿಯಲ್ಲಿ ಸಂವಿಧಾನದ ಯಾವ ವಿಧಿಗಳನ್ನು ತಿದ್ದುಪಡಿ ಮಾಡಲಾಯಿತು ಅಂತ. 16 ಸಬ್ ಕ್ಲಾಸ್ 4, 16 ಸಬ್ ಕ್ಲಾಸ್ 6. ಇದೊಂದೇ ಅಲ್ಲ, ನಮ್ಮ ಕೆಳಹಂತದ ಒಂದು ವ್ಯವಸ್ಥೆ ಸರ್ಕಾರ ಅಂತ ಏನ್ ಕರಿತೀವಿ, ಪುರಸಭೆ ಪಂಚಾಯತ್, ಪುರಸಭೆ 233T SC/ST ರಿಸರ್ವೇಶನ್ ಇದೆ, 243D SC/ST ಸಂವಿಧಾನದಲ್ಲಿ. ಮತ್ತೆ ಮಹಿಳೆಯರಿಗೂ ಕೂಡ ರಿಸರ್ವೇಶನ್ ಇದೆ, 1/3 ಆಫ್ ದ ಪೋಸ್ಟ್ ಅಲ್ಲಿ ನಮ್ಮ ಕೆಳಹಂತದ ಒಂದು ಇದರಲ್ಲಿ ಪಂಚಾಯತ್ ರಾಜ್ಯಲ್ಲಿ. ಸೊ ಹಾಗೆ ಮತ್ತೆ ರಾಜ್ಯ ವಿಧಾನಸಭೆ, ಸಂಸತ್ತು, ಇಲ್ಲಿ SC/ST ಅಂತ ಸಪರೇಟ್ ಒಂದಷ್ಟು ನಿಮಗೆ ಕಾನ್ಸ್ಟಿಟ್ಯೂಯೆನ್ಸಿಗಳೇ ಇವೆ. 330, 332 ವಿಧಿಗಳು ಅದ್ರ ಬಗ್ಗೆ ಮಾತಾಡುತ್ತೆ. ಸೊ ಇವೆಲ್ಲ ನಿಮ್ಗೆ ಸಾಂವಿಧಾನಿಕವಾಗಿ ರಿಸರ್ವೇಶನ್ಗೋಸ್ಕರ ಇರ್ತಕ್ಕಂಥ ವಿಧಿಗಳು, ಆರ್ಟಿಕಲ್ಸ್, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್. ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಇನ್ನು ಮುಂದೆ ನಾವು OBC ಮಾಡ್ಬೇಕು, EWS ಮಾಡ್ಬೇಕಲ್ಲ, ಇನ್ನು ಡೀಟೇಲ್ ಆಗಿ ಈ ಆರ್ಟಿಕಲ್ ವಿಧಿಗಳ ಬಗ್ಗೆ ಸಂವಿಧಾನಿಕವಾಗಿ ನೀವು ಸಂವಿಧಾನದಲ್ಲಿ ಓದಿರ್ತೀರಾ, ಹಾಗಾಗಿ ನಾ ಹೆಚ್ಚು ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಬಟ್ ಇದು ಪೇಪರ್ 1 ಬರುತ್ತೆ, ಪೇಪರ್ 2 ಅಲ್ಲೋ ಒಂದು ಇಲ್ಲೊಂದು ಕೇಳ್ಬೋದು, ಅದಕ್ಕೆ ಪಾಯಿಂಟ್ ವೈಸ್ ಕೊಡ್ತಾನೆ. ಬಟ್ ಇನ್ನು ನಾವು EWS OBC ಮಾಡ್ತೀವಲ್ಲ, ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಡೀಟೇಲ್ ಆಗಿ ವಿಧಿಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಅರ್ಥ ಆಗ್ತಿದೆಯಲ್ಲ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇಷ್ಟು ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಮುಂದೆ ತರ್ತೀನಿ, ಇನ್ನೂ ಟೈಮ್ ಇದೆ ಸ್ನೇಹಿತರೆ. ಬೇರೆ ಬೇರೆ ಎಕ್ಸಾಮ್ಸ್ ಗಳಿರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ. ಇನ್ನು ನಿಮ್ಗೆ ಇನ್ನೂ ಅಪ್ಲೈ ಮಾಡಕ್ಕೆ ಇಲ್ಲ, ಲಿಂಕ್ ಇಲ್ವಲ್ಲ. ಸೊ ಹಾಗಾಗಿ ಇನ್ನೂ ಟೈಮ್ ಇದೆ. ನೋ ನೀಡ್ ಟು ವರಿ, ನಾವು ಇದನ್ನ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಆಕ್ಟ್ಗಳು, ಕಾಯ್ದೆಗಳು ಏನಿದೆ ನಿಧಾನಕ್ಕೆ ಮಾಡ್ಕೊಡ್ತೀವಿ, ತಲೆ ಕೆಡಿಸ್ಕೊಡ್ತೀವಿ. ಇದು ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಗಿತ್ತು. ಇನ್ನು ಮಿಕ್ಕಿದ್ದು ಇನ್ನು ರಿಸರ್ವೇಶನ್ ಇಲ್ಲಿಗೆ ಮುಗಿಲಿಲ್ಲ ನಾನು, ಕರ್ನಾಟಕ ಮತ್ತು ಭಾರತದ್ದು. ಇದರಲ್ಲಿ EWS, OBC ಇವೆಲ್ಲ ಇದೆಯಲ್ಲ, EWS ವೆರಿ ಇಂಪಾರ್ಟೆಂಟ್, ಸಪರೇಟ್ ಆಗಿ ಕೇಳಿದಾನೆ. ಸೊ ಇವನ್ನೆಲ್ಲ ನಾವು ಮುಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡ್ತೀವಿ, ಕಾಯ್ದೆಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಎಲ್ಲನೂ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಯೋಜನೆಗಳನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ. ಹೆಚ್ಚು ಲೈಕ್, ಹೆಚ್ಚು ಕಮೆಂಟ್, ಹೆಚ್ಚು ಶೇರ್ ಮಾಡಿದಷ್ಟು ನೀವೆಷ್ಟು ಪ್ರೋತ್ಸಾಹ ಕೊಡ್ತೀರಾ ಅದಕ್ಕೆ ತಕ್ಕಂತೆ ವಿಡಿಯೋಗಳು ಬೇಗ ಬರುತ್ತೆ. ನೀವು ಹೆಚ್ಚು ನೋಡೋದಿ ಪ್ರೋತ್ಸಾಹ ಕೊಟ್ಟಷ್ಟು ಬೇಗ ಬೇಗ ವಿಡಿಯೋಸ್ ಬರುತ್ತೆ, ಬೇಗ ಬೇಗ ನಿಮಗೆ ನಾ ಇದನ್ನ ಮುಗಿಸ್ಕೊಡ್ತೀನಿ. ಸೊ ನಿಮ್ಗೆ ಸಿಂಪಲ್ ಸರ್, 2 ವೇ ಇದು. ನೀವು ಇದನ್ನ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಹೆಚ್ಚು ನೋಡಿದ್ರೆ ಆಗ ಇದ್ರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾರೆ. ಓಕೆ, ಸೊ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ, ಈ ರೀತಿ ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ವಿಡಿಯೋ ಪುನಃ ಬರ್ತೀನಿ. ನಮಸ್ಕಾರ, ಧನ್ಯವಾದಗಳು.